ಟಿ ವಿ ಗುಂಡಪ್ಪನವರ ಒಂದು ಜನ್ಮದಿನದ ನಿಮಿತ್ತ ಅವರ ಕಗ್ಗದ ಕೆಲವು ಸಾಲುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಡಿ ವಿ ಜಿಯವರ ಕುರಿತಾಗಿ ಸಾಮಾನ್ಯವಾಗಿ ಮಂಕುತಿಮ್ಮನ ಕಗ್ಗ ಅನ್ನೋದು ಬಹುತೇಕ ಎಲ್ಲ ಕನ್ನಡಿಗರಿಗೂ ಪರಿಚಿತವೇ. ಆದರೆ ಎಲ್ಲೋ ಒಂದು ಕಡೆ ಡಿ ವಿ ಜಿ ಅಂದರೆ ಕೇವಲ ಕಗ್ಗ ಅನ್ನೋಷ್ಟು ಮಟ್ಟಿಗೆ ಅದು ಸೀಮಿತಗೊಂಡು ಬಿಡುತ್ತೆ. ಹಾಗಾಗಿ ಅವರ ಜೀವನವನ್ನು ನಾವು ಇನ್ನೂ ಅನೇಕ ಮುಖಗಳಲ್ಲಿ ಕೂಡ ನಾವು ನೋಡಿದಾಗ ಅವರ ವ್ಯಕ್ತಿತ್ವ ಅದು ಎಷ್ಟು ಎತ್ತರ ಅನ್ನೋದು ನಮಗೆ ಸ್ವಲ್ಪ ಮಟ್ಟಿಗಾದರೂ ಗೋಚರವಾಗುತ್ತೆ. ಡಿ ವಿ ಜಿಯವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ. ಮುಂದೆ ಅವರು ಬೆಂಗಳೂರಿಗೆ ಬರ್ತಾರೆ. ಅವರ ಇಡೀ ಜೀವನವನ್ನು ನಾವು ನೋಡ್ತಾ ಹೋದರೆ ನಿರಂತರ ಏರು ತಗ್ಗುಗಳಿಂದ ಕೂಡಿರ್ತಕ್ಕಂಥ ಬದುಕು. ಇವ್ರಿಗೆ ಅವರ ಪಿತ್ರಾರ್ಜಿತವಾದಂತಹ ಯಾವುದೋ ಒಂದು ಆಸ್ತಿ ಆ ರೀತಿ ಇರಲಿಲ್ಲ, ಅಥವಾ ಅವರ ವಂಶ ಪಾರಂಪರ್ಯವಾಗಿ ಯಾವುದೋ ಒಂದು ಬಿರುದಾಂಕಿತರೂ ಅಲ್ಲ. ಎಲ್ಲವೂ ಶೂನ್ಯದಿಂದ ಸಂಪಾದಿಸಿಕೊಂಡಂತಹ ಒಬ್ಬ ಮಹಾಮೇರು ವ್ಯಕ್ತಿತ್ವ ಡಿ ವಿ ಜಿ ಅಂತ ಹೇಳಿದ್ರೆ. ಅವರು ಒಬ್ಬ ಕವಿ, ಲೇಖಕ ಅಂತ ನಾವು ನೋಡ್ತೀವಿ. ಅದಕ್ಕಿಂತ ದೊಡ್ಡದಾಗಿ ಅವರು ಅವರ ಕ್ಷೇತ್ರ ಪತ್ರಿಕೋದ್ಯಮ, ಪತ್ರಕರ್ತರಾಗಿದ್ದರು. ಅತ್ಯಂತ ರಾಷ್ಟ್ರನಿಷ್ಠ ಪತ್ರಕರ್ತರು. ಒಂದು 4 ಆಯಾಮಗಳಲ್ಲಿ ಅವರ ವ್ಯಕ್ತಿತ್ವವನ್ನು ನಾವು ನೋಡ್ಬೋದು, ಅವರ ಕೊಡುಗೆಯನ್ನು. ಒಂದು ಪತ್ರಿಕೋದ್ಯಮ, ಅದು ಬಹಳ ದೊಡ್ಡ ಒಂದು ಕೊಡುಗೆ ಇದೆ. ಸಾಹಿತ್ಯ ಸೃಷ್ಟಿ ಅದೇನು ಅಂತ ನಾವು ಮುಂದೆ ಸಣ್ಣದಾಗಿ ಪರಿಚಯ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಅಗಾಧವಾದಂತಹ ಸಮಾಜ ಸೇವೆ, ಮತ್ತೆ ಒಂದು ರಾಜಕೀಯ ಚಿಂತನೆ, ಚರ್ಚೆಗಳು. ಹೀಗೆ ಒಂದು 4 ಮುಖಗಳಲ್ಲಿ ಡಿ ವಿ ಜಿ ಅವ್ರನ್ನ ನಾವು ನೋಡಿದ್ರೆ ಸ್ವಲ್ಪ ಮಟ್ಟಿಗಾದರೂ ನಮಗೆ ಅವರ ಪರಿಚಯ ಆಗತ್ತೆ. ಕನ್ನಡದ ಒಂದು ಸಾರಸ್ವತ ಲೋಕದ ಬಹಳ ದೊಡ್ಡ ಒಂದು ಸ್ಥಾನವನ್ನು ಅವರು ಅಲಂಕರಿಸಿದ್ದಾರೆ. ಹೇಗೆ ಅವರು ಕನ್ನಡ ಭಾಷೆಯನ್ನು ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು ಅಂತ ಹೇಳಿದ್ರೆ, ಒಂದ್ಸಲಿ ಅವರು ಮುಧೋಳಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ಆ ಮುಧೋಳ ಅನ್ನೋದು ಆ ರನ್ನ, ಮಹಾಕವಿ ರನ್ನನ ಜನ್ಮಸ್ಥಾನ. ಅಲ್ಲಿಗೆ ಹೋದಾಗ ಅವರು ಅಲ್ಲಿ ಅವನ ಜನ್ಮಸ್ಥಾನದ ಅವನ ಏನು ಅಲ್ಲಿ ನೆನಪಿಗಾಗಿದೆ ಅಲ್ಲಿ ಹೋದಾಗ ಆ ಮಣ್ಣನ್ನು ತಗೊಂಡು ತಮ್ಮ ಮೇಲೆ ಹಾಕೊಳ್ತಾರೆ. ಆಗೊಬ್ರು ಕೇಳ್ತಾರೆ, ಆಗ ಅವ್ರು ಹೇಳ್ತಾರೆ, ಡಿ ವಿ ಜಿ ಅವರು, ಮಹಾಕವಿ ರನ್ನನ ಪಾದಸ್ಪರ್ಶ ಆಗಿರ್ತಕ್ಕಂತಹ ಮಣ್ಣಿದು ತುಂಬಾ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಇಷ್ಟು ಅವ್ರಿಗೆ ಭಾವನಾತ್ಮಕವಾಗಿ ಈ ನೆಲದ ಬಗ್ಗೆ, ಈ ನುಡಿಯ ಬಗ್ಗೆ ನಂಟಿರತ್ತೆ. ಮತ್ತೊಮ್ಮೆ ಅವರು ದೇವನೂರ್ಗೆ ಹೋದಾಗ, ಅಲ್ಲಿ ಲಕ್ಷ್ಮೀಶ ಕವಿಯ ಹುಟ್ಟೂರು, ಅಲ್ಲಿಂದ ಒಂದು 3 ಕಲ್ಲುಗಳನ್ನು ತಂದಿರ್ತಾರೆ. ಒಂದ್ಸಲಿ ಇವ್ರ ಮನೆಗೆ ಯಾರೋ ಒಬ್ರು ಸ್ನೇಹಿತರು ಬಂದಾಗ ಅವರು ತೋರಿಸಿ ಹೇಳ್ತಾರೆ, ನೋಡಿ ಲಕ್ಷ್ಮೀಶ ಕವಿ ಹುಟ್ಟಿದ ನೆಲದಿಂದ ನಾನು ಈ ಕಲ್ಲು ತಂದಿದ್ದೀನಿ ಅಂತ. ಅಂದ್ರೆ ಕನ್ನಡದ ನೆಲದ ಕಲ್ಲು, ಮಣ್ಣು ಕೂಡ ಅವ್ರಿಗೆ ಇಷ್ಟು ಪ್ರೀತಿಯಾಗಿತ್ತು. ಹಾಗಾಗಿ ಅವರ ಇಡೀ ಬದುಕನ್ನ ಕರ್ನಾಟಕ, ಅದರಲ್ಲೂ ಬೆಂಗಳೂರೇ ಕೇಂದ್ರ ಇಟ್ಕೊಂಡು ಅವರು ಇದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರಣ್ಯರು ವಿ ವಿ ಜಿ ಅವರ ಮೇಲೆ ತುಂಬಾ ಪ್ರಭಾವ ಬೀರಿದಂತಹ ಒಂದು ಋಷಿ ಅವರು. ವಿದ್ಯಾರಣ್ಯರ ಕಾಲಘಟ್ಟ ನಮ್ಗೆ ಗೊತ್ತಿದೆ. ನಮ್ಮ ದೇಶಕ್ಕೆ ಪರಕೀಯರಿಂದ ಬರ್ಬರ ಆಕ್ರಮಣ ನಡೆದಾಗ ಒಂದು ಸಾಮ್ರಾಜ್ಯದ ಸ್ಥಾಪನೆಗಾಗಿ
ತಮ್ಮ ತಪೋ ಶಕ್ತಿಯನ್ನ ಸುರಿದಂತಹ ಒಬ್ಬ ಋಷಿಗಳು ವಿದ್ಯಾರಣ್ಯರು. ಇವರು ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದ ಅಂತಿಮ ಘಟ್ಟ, ಒಂದು ಕಡೆಯ ಒಂದು 50 ವರ್ಷದ ಸಮಯದಲ್ಲಿ ಅದೇ ಪ್ರೇರಣೆಯಿಂದ ಭಾರತ ಹೇಗಿರಬೇಕು, ಭಾರತ ರೂಪುಗೊಳ್ಳಬೇಕಾದಂತಹ ಒಂದು ರೀತಿ ನೀತಿ ಯಾವ ದಿಕ್ಕಿಗೆ ಸಾಗಬೇಕು ಅಂತ ಸಾಕಷ್ಟು ಚಿಂತನೆಗಳನ್ನ ಹಂಚಿಕೊಂಡಂತ ಒಬ್ಬ ವ್ಯಕ್ತಿ. ಹಾಗಾಗಿ ವಿದ್ಯಾರಣ್ಯರಿಂದ ತುಂಬಾ ಪ್ರಭಾವಿತರಾಗಿದ್ರು. ಇವರೊಂದ್ಸಲಿ ಹಂಪಿ ಯಾತ್ರೆ ಹೋದಾಗ ಅಲ್ಲಿ ಅವರು ಇವ್ರ ಸ್ನೇಹಿತರ ಜೊತೆ ಹೋಗಿರ್ತಾರೆ. ಆಗ ಅಲ್ಲಿನ ಗೈಡ್ಗೆ ಕೇಳ್ತಾರೆ, ಆ ಒಂದು ಸನ್ಯಾಸಿ ದಿಬ್ಬ ಅಂತ ಇರುತ್ತೆ ಇಲ್ಲಿ ಆ ವಿದ್ಯಾರಣ್ಯರ ಒಂದು ತಪಸ್ಸಿನ ಸ್ಥಳ, ಅದನ್ನು ನೋಡಿದಾಗ ಡಿ ವಿ ಜಿ ಅವರು ತುಂಬಾ ಭಾವುಕರಾಗಿ ಕಣ್ಣು ಮುಚ್ಚಿ ಸಾಕಷ್ಟು ಸಮಯ ಧ್ಯಾನಸ್ಥರಾಗಿ ಕೂತಿರ್ತಾರೆ. ಇದನ್ನ ಅವ್ರ ಜೊತೆ ಹೋದಂತಹ ಎಂ ಆರ್ ಶ್ರೀನಿವಾಸ ಮೂರ್ತಿಗಳು ಅವರೆಲ್ಲ ಅದನ್ನ ದಾಖಲೆ ಮಾಡಿದ್ದಾರೆ. ಅಂದ್ರೆ ವಿದ್ಯಾರಣ್ಯರಿಂದ ಇಷ್ಟು ಪ್ರಭಾವಿತರಾಗಿದ್ರು. ಮುಂದೆ ಅವರು ಸ್ಥಾಪನೆ ಮಾಡಿದಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆ ಇವತ್ತಿಗೂ ಬಸವನಗುಡಿ ರಸ್ತೆಯಲ್ಲಿ BMS ಕಾಲೇಜಿನ ಮುಂಭಾಗದಲ್ಲಿ ಇರ್ತಕ್ಕಂತಹ ಆ ಕಟ್ಟಡ ಇದೆ, ಏನು ಗೋಖಲೆ ಸಾರ್ವಜನಿಕ ಸಂಸ್ಥೆ, ಅದಕ್ಕೆ ವಿದ್ಯಾರಣ್ಯರ ಮಾತೆ ಇವ್ರಿಗೆ ಪ್ರೇರಣೆ ಆಗತ್ತೆ. ಎರಡು ವಿಷಯ, ಒಂದು ವಿದ್ಯಾರಣ್ಯರ ಒಂದು ಮಾತು, ಜ್ಞಾನಿನ ಚರಿತಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ. ಒಂದು ರಾಜ್ಯ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಜ್ಞಾನದ ಒಂದು ಬೆಂಬಲ ಅದಕ್ಕೆ ಬೇಕು, ಸರಿಯಾದಂತ ಮಾರ್ಗದರ್ಶನ ಬೇಕು ಅಂತ. ಎರಡನೇದು, ಈ ಯಾವ ಹೆಸರಿಟ್ಟಿದ್ದಾರೆ ಗೋಖಲೆ ಅಂದ್ಬಿಟ್ಟು, ಗೋಪಾಲಕೃಷ್ಣ ಗೋಖಲೆ, ಅವರಿಂದ ಕೂಡ ತುಂಬಾ ಪ್ರಭಾವಿತರಾಯಿದ್ರು. ಅವರು ಒಂದು ಮಾತು ಹೇಳಿರ್ತಾರೆ, ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ಡ್ ಅಂತ. ಸೊ ಅದು ಕೂಡ ಇವ್ರಿಗೆ ತುಂಬಾ ಪ್ರೇರಣೆ ಆಗತ್ತೆ. ಹೀಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆ ಎನ್ನುವ ಒಂದು ಅಡಿಯಲ್ಲಿ ಸಾಕಷ್ಟು ವೈಚಾರಿಕ ಒಂದು ಕೃಷಿಯನ್ನ ಅವರು ಮಾಡ್ತಾ ಹೋಗ್ತಾರೆ. ನೋಡಿ, ಅವರ ದೃಷ್ಟಿಕೋನ ಹೇಗಿತ್ತು ಅಂತ ಹೇಳಿದ್ರೆ, ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಯಾರು ಅಧ್ಯಕ್ಷರು, ಇವರೇ ಪ್ರಾರಂಭ ಮಾಡಿದ್ದು, ಆದ್ರೆ ಇವರು ಕಾರ್ಯದರ್ಶಿ ಆಗಿರ್ತಾರೆ. ಅದಕ್ಕೆ ಅಧ್ಯಕ್ಷ ಯಾರು ಅಂತ ಹೇಳಿದ್ರೆ ಪ್ರಭು ಶ್ರೀರಾಮಚಂದ್ರ, ಅವನು ಶಾಶ್ವತ ಅಧ್ಯಕ್ಷ ಅಂತ ಹೇಳಿ ಅವರು ಹೇಳ್ತಾರೆ. ಇವತ್ತಿಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕಾರ್ಯದರ್ಶಿಗಳಿರ್ತಾರೆ, ಅಧ್ಯಕ್ಷರು ಪ್ರಭು ಶ್ರೀರಾಮಚಂದ್ರನೇ. ಅಲ್ಲಿ ಅವನ ಪಂಚಲೋಹದ ಒಂದು ಮೂರ್ತಿ ಇದೆ, ಅದೇ ಸಾಂಕೇತಿಕವಾಗಿ ಇಟ್ಟು ರಾಮನ ಮೌಲ್ಯಗಳನ್ನ ಮುಂದೆ ತಗೊಂಡೋಗಕ್ಕೆ ಈ ರೀತಿಯ ಒಂದು ರೀತಿಯ ಅಧಿಷ್ಠಾನವನ್ನ ಅವ್ರು ಕೊಡ್ತಾರೆ. ಹೀಗೆ ಡಿ ವಿ ಜಿ ಅಂತ ಹೇಳಿದ್ರೆ ನಮ್ಗೆ ಕೇವಲ ಒಂದಷ್ಟೇನೋ ಬರೆದ್ರು ಅಂತ ಅಷ್ಟೇ ಅಲ್ಲ, ಅವರ ಒಂದು ಜ್ಞಾನ ವಿಸ್ತಾರ ಹೇಗಿತ್ತು ಅಂತ ಹೇಳಿದ್ರೆ ಆಗಿನ ಕಾಲದ ಅನೇಕ ಸಂಸ್ಥಾನಗಳು, ಅದರ ರಾಜರು ಇವರಿಂದ ಮಾರ್ಗದರ್ಶನ ಪಡಿತಾ ಇರ್ತಾರೆ, ಅನೇಕ ವಿಚಾರವಾಗಿ ಇವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಬಿಕಾನೇರ್ ಅಲ್ಲಿನ ಒಂದು ಸಂಸ್ಥಾನ ಇರ್ಬೋದು, ಪಲ್ಟನ್ ಅಂತ ಹೇಳಿ ಪೂನಾ ಹತ್ರ ಬರುತ್ತೆ, ಮೈಸೂರು ಸಂಸ್ಥಾನ, ಅದೇ ರೀತಿ ತಿರುವನಂತಪುರಂನ ಸಂಸ್ಥಾನ ಇರ್ಬೋದು. ಇದೆಲ್ಲರ ಒಂದು ರಾಜ್ಯದ ಆಡಳಿತದವರು ಡಿ ವಿ ಜಿ ಅವ್ರ ಜೊತೆ ನಿರಂತರವಾದಂತಹ ಒಂದು ಮಾರ್ಗದರ್ಶನವನ್ನ ಪಡೆದಿದ್ದಾರೆ 10 ವರ್ಷಗಳ ಕಾಲ. ಇನ್ನು ಡಿ ವಿ ಜಿ ಅವರ ಮತ್ತೊಂದು ತಿಳಿಬೇಕಾದಂತಹ ಒಂದು ಮುಖ ಅಂದ್ರೆ ಅವರ ವ್ಯಾಪಕವಾದಂತಹ ಸಂಪರ್ಕ. ಇವರು ಅತ್ಯಂತ ಒಂದು ಸಾಧಾರಣ ಬಡ ಸ್ಥಿತಿಯಲ್ಲಿಂದ ಬಂದಿದ್ರು ಕೂಡ ಅವರ ವೈಚಾರಿಕತೆ, ಅವರ ಸ್ತರ ಹೇಗಿತ್ತು ಅಂತ ಹೇಳಿದ್ರೆ ಅವರ ಸಂಪರ್ಕ ಆ ಒಂದು ಮಟ್ಟದಲ್ಲಿತ್ತು. ಮೈಸೂರು ಮಹಾರಾಜರ ಜೊತೆ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಜೊತೆ, ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು, ಮಿರ್ಜಾ ಇಸ್ಮೈಲ್, ಹೀಗೆ ಅದೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅವ್ರಿಗೆ ನಿರಂತರ ರೆಗ್ಯುಲರ್ ಸಂಪರ್ಕ ಇರುತ್ತೆ. ಹಂಗ್ ನೋಡಕೋದ್ರೆ ಗಾಂಧೀಜಿ ಅವ್ರನ್ನ ಮೊದಲ ಬಾರಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದು ಡಿ ವಿ ಜಿ ಅವರೇ. ಹಿಂದೆ ಒಂದ್ಸಲಿ ಆಗಿನ ಕಾಂಗ್ರೆಸ್ಗೂ ಮತ್ತು ಮೈಸೂರಿನ ಸಂಸ್ಥಾನಕ್ಕೂ ಒಂದೇನೋ ಮನಸ್ತಾಪ ಆದಾಗ ಅದನ್ನ ಇತ್ಯರ್ಥ ಮಾಡಕ್ಕೆ ಡಿ ವಿ ಜಿ ಅವರೇ ಮಧ್ಯಸ್ಥಿಕೆ ವಹಿಸಿರ್ತಾರೆ. ಈ ಮಟ್ಟದ ಒಂದು ವ್ಯಕ್ತಿತ್ವ. ಆದ್ರೆ ಅದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಸಾಮಾನ್ಯಾತಿ ಸಾಮಾನ್ಯ ವ್ಯಕ್ತಿಗಳ ಜೊತೆ ಕೂಡ ಅವರ ಒಂದು ಸ್ನೇಹ ಸಂಬಂಧ ಇರುತ್ತೆ. ಅವರು ಬಸವನಗುಡಿ ಗಾಂಧಿ ಬಜಾರ್ನಲ್ಲಿ
ನಡ್ಕೊಂಡು ಹೊರಟ್ರೆ ಅವ್ರ ಜೊತೆ ಹೋದಂಥವ್ರು ಇದನ್ನ ದಾಖಲೆ ಮಾಡಿದ್ದಾರೆ. ಅಲ್ಲಿ ಯಾರೋ ಹೂವ ಮಾರ್ತಾ ಇರ್ತಾರೆ, ತರಕಾರಿ ಮಾರ್ತಾ ಇರ್ತಾರೆ. ಎಷ್ಟು ಜನ ಇವ್ರಿಗೆ ಸ್ನೇಹಿತರು ಅಂದ್ರೆ ಗಂಟ್ಗಟ್ಲೆ ಅವ್ರ ಜೊತೆ ಮಾತಾಡೋಷ್ಟು ಅವ್ರ ಜೊತೆ ಸ್ನೇಹ. ಹಾಗಾಗಿ ಅವರ ಒಂದು ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಅವರು ದಿವಾನ್ರ ಬಗ್ಗೆನೂ ಬರೀತಾರೆ, ಒಬ್ಬ ಕ್ಷೌರಿಕನ ಬಗ್ಗೆ ಕೂಡ ಬರೀತಾರೆ. ಅಂದ್ರೆ ಸಮಾಜದ ಎಲ್ಲ ಸ್ತರದ ಜನರ ಜೊತೆ ಒಂದು ವ್ಯಾಪಕ ಸಂಪರ್ಕ. ಮತ್ತೆ ಅನೇಕ ಬಾರಿ ನಮಗೆ ವ್ಯಕ್ತಿಗಳು ಪರಿಚಯ ಆಗಿರ್ತಾರೆ, ಅವ್ರ ಹೆಸರೇ ಮರೆತು ಹೋಗುತ್ತೆ. ಆದ್ರೆ ಡಿ ವಿ ಜಿ ಅವರು ಅವರೆಲ್ಲರನ್ನ ಹತ್ತಾರು ದಶಕಗಳಾದ್ರೂ ಕೂಡ ನೆನ್ಪಿಟ್ಕೊಳ್ತಾ ಇರ್ತಾರೆ. ಹೇಗೆ ಅಂತ ಕೇಳಿದಾಗ ಒಂದ್ಸಲಿ ಹೇಳ್ತಾರೆ, ಅವ್ರನ್ನೆಲ್ಲ ಆತ್ಮಸಾತ್ ಅಂತರ್ಗತ ಮಾಡ್ಕೊಂಡು ಬಿಟ್ಟಾಗ ಅವ್ರು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ ರೀತಿ ಸಮಾಜವನ್ನ ಪ್ರೀತಿಸುವ, ಅಪ್ಪಿಕೊಳ್ತಕ್ಕಂತಹ ಒಂದು ವ್ಯಕ್ತಿತ್ವ ಡಿ ವಿ ಜಿ ಅವರು. ಇದ್ರ ಜೊತೆಗೆ ಅವರ ಬೇರೆ ಬೇರೆ ಸಾಮರ್ಥ್ಯಗಳನ್ನ ನಾವು ನೋಡಿದ್ರೆ ಅದ್ಭುತವಾದಂತ ಒಂದು ಆ ಸಾಮರ್ಥ್ಯ ನಮಗೆ ಗೊತ್ತಾಗತ್ತೆ. ಒಂದು ಅವರ ಈಗಲೇ ಹೇಳಿದಂತೆ ಜ್ಞಾಪಕ ಶಕ್ತಿ ಇದೆಯಲ್ಲ, ಧಾರಣ ಶಕ್ತಿ ಅಂತಾರೆ. ಎಲ್ಲೋ ಓದಿದ್ದು, ಯಾವಾಗೋ ಅದನ್ನ ದಾಖಲೆ ಮಾಡಿದ್ದು, ಅದನ್ನ ಹಾಗಾಗೆ ಹೇಳ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಒಂದ್ಸಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೋ ಒಂದು ವಿಷಯವಾಗಿ ಕೆಲವು ಸೂಚನೆಗಳು, ಸಲಹೆಗಳನ್ನು ಕೊಡಿ ಅಂತ ಅಲ್ಲಿನ ಆಗಿನ ಅಧ್ಯಕ್ಷರು ಜಿ ನಾರಾಯಣ ಅನ್ನೋರು ಕೇಳ್ತಾರೆ. ಡಿ ವಿ ಜಿ ಅವರು ವಿಸ್ತಾರವಾಗಿ ಒಂದು ಕೆಲವು ಪುಟಗಳಲ್ಲಿ ಅನೇಕ ಸಲಹೆ ಸೂಚನೆಗಳನ್ನೆಲ್ಲ ಬರೆದು ಅವ್ರಿಗೆ ಕೊಡ್ತಾರೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾವುದೋ ಒಂದು ಗಡಿಬಿಡಿಯಲ್ಲೋ ಎಲ್ಲೋ ಅದನ್ನು ಕಳೆದೋಗತ್ತೆ. ಅನೇಕ ದಿವಸ ಆದ್ಮೇಲೆ ಮತ್ತೆ ಡಿ ವಿ ಜಿ ಅವ್ರ ಹತ್ರ ಕ್ಷಮೆ ಕೇಳ್ತಾರೆ, ಈ ತರ ಅದು ಕಳೆದೋಯ್ತು, ದಯಮಾಡಿ ನೀವು ಇನ್ನೊಂದ್ಸಲಿ ಕೊಡ್ಬೋದಾ ಅಂತ. ಸೊ ಡಿ ವಿ ಜಿ ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಆಯ್ತಪ್ಪ ಅಂತ ಹೇಳಿ ಇನ್ನೊಂದ್ಸಲಿ ಬರೀತಾರೆ. ಅಂದ್ರೆ ಇದಾಗಿ ಸುಮಾರು ದಿವಸ ಆಗ್ಬಿಟ್ಟಿದೆ. ಇವ್ರು ಬರೆದು ಕೊಡ್ಬೇಕೋ ಅದು ಸರಿಯಾಗಿ ಆ ಕಳೆದೋಗಿದ್ದಂತ ಪ್ರತಿನೂ ಸಿಗತ್ತೆ. ಸುಮ್ಮನೆ ಕುತೂಹಲಕ್ಕೆ ಅವರು ನಾರಾಯಣ ಅವರು ಇವರು ಮೊದಲು ಕೊಟ್ಟಿದ್ದು ಈಗ ಕೊಟ್ಟಿದ್ದನ್ನು ನೋಡ್ತಾರೆ. ಒಂದು ರೀತಿ ಒರಿಜಿನಲ್ಲು ಜೆರಾಕ್ಸ್ ಕಾಪಿ ಇದ್ದಂಗೆ ಎಲ್ಲ ಬಿಂದುಗಳು ಹಾಗೇ ಇರುತ್ತೆ. ಈ ರೀತಿಯ ಒಂದು ಧಾರಣಾ ಶಕ್ತಿ. ಅವ್ರಿಗೊಂದ್ಸಲಿ ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿರುತ್ತೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲ್ಲ, ಹಾಗಾಗಿ ಅನೇಕ ದಿವಸದಿಂದ ಓದಕ್ಕಾಗಿರಲ್ಲ. ಕ್ಯಾಟ್ರಾಕ್ಟ್ ಆದ್ಮೇಲೂ ಕೂಡ ತುಂಬಾ ನಿರ್ಬಂಧ ಇರುತ್ತೆ. ಈಗಿನ ತರ ತಕ್ಷಣ ಅವರು ಕಣ್ಣು ಬಳಸ್ಲಿಕ್ಕೆ ಆಗ್ತಾ ಇರಲ್ಲ, ಅದನ್ನ ಹಾಕೊಂಡಿರ್ಬೇಕಾಗತ್ತೆ ಕಪ್ಪು ಬಟ್ಟೆಯನ್ನು. ಆ ಸಮಯದಲ್ಲಿ ಅವರ ಆಪ್ತ ಶಿಷ್ಯ ಎಸ್ ಆರ್ ರಾಮಸ್ವಾಮಿ ಅವ್ರಿಗೆ ಇವರು ಬೈಬಲ್ನ ಸಂಬಂಧಪಟ್ಟಂಗೆ ಏನೋ ಮಾತಾಡ್ತಾ ಒಂದು ವಿಷಯವನ್ನು ಹೇಳ್ತಾರೆ. ಬೈಬಲ್ನಲ್ಲಿ ಒಂದು ಅಧ್ಯಾಯದಲ್ಲಿ ಒಂದು ವಿಷಯ ಬರುತ್ತೆ ಅಂದ್ಬಿಟ್ಟು ಅದನ್ನ ಹೇಳಿ ಒಂದ್ಸಲಿ ಅದನ್ನ ತೆಗೆದು ನೋಡಿ ಅಂತ, ಯಾಕಂದ್ರೆ ಇವ್ರಿಗೆ ಕಾಣಿಸ್ತಾ ಇಲ್ಲ. ರಾಮಸ್ವಾಮಿಯವರು ಬೈಬಲ್ನ ಆ ಪ್ರತಿಯನ್ನ ಹುಡುಕಿ ಆ ಆ ಆ ಒಂದು ಅಧ್ಯಾಯವನ್ನು ಬಂದರೆ ಇಲ್ಲಿ ಇವ್ರು ಏನೇನು ಹೇಳಿದ್ದಾರೆ ಡಿ ವಿ ಜಿ ಅವರು ನೋಡ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅವ್ರಿಗೆ, ಆದ್ರೆ ಅದೆಲ್ಲವೂ ಹಾಗೇ ಇದೆ. ಅಂದ್ರೆ ಅಷ್ಟು ಧಾರಣಾ ಶಕ್ತಿ. ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ವೇದ ಉಪನಿಷತ್ ಇರ್ಬೋದು, ಅದ್ರ ಜೊತೆಗೆ ಕಾಳಿದಾಸನ ಕೃತಿಗಳು, ಸಂಸ್ಕೃತ ಅನೇಕ ಕೃತಿಗಳು, ಜೊತೆಗೆ ಇಂಗ್ಲಿಷ್ನ ಅನೇಕ ಕವಿಗಳ ಇದನ್ನೆಲ್ಲ ಓದಿ ಅರಗಿಸ್ಕೊಂಡಿರ್ತಾರೆ. ತುಂಬಾ ಒಂದು ಸ್ವಾರಸ್ಯವಾಗಿ ಬಳಸ್ತಾ ಇರ್ತಾರೆ. ಎಲ್ಲೆಲ್ಲಿ ಅವ್ರಿಗೆ ವಿನೋದ ಹಾಸ್ಯ ಬಂದಾಗ ಕೂಡ ಅದು ಕಾವ್ಯಮಯವಾಗಿ ಬರೀತಕ್ಕಂಥ ಅನೇಕ ಉದಾಹರಣೆಗಳು ಸಿಗತ್ತೆ. ಹೀಗೆ ಡಿ ವಿ ಜಿ ಅಂತ ಹೇಳಿದ್ರೆ ಒಂದು ಸಾರ್ವಜನಿಕ ಬದುಕು, ಜೀವನ, ಈ ರೀತಿ ಎಷ್ಟು ಅವರು ಅದನ್ನ ಅಪ್ಪಿಕೊಂಡಿದ್ರು ಅಂತ ಹೇಳಿದ್ರೆ ಅವ್ರ ಜೊತೆ ಇದ್ದಂತ ಹಿರಿಯರು ಹೇಳ್ತಾ ಇದ್ರು, ಅವ್ರಿಗೆ ಇಷ್ಟವಾದ ಶಬ್ದಗಳು ಯಾವುದು ಅಂತ ಹೇಳಿದ್ರೆ ಜೀವನ. ಯಾಕಂದ್ರೆ ಅನೇಕ ಬಾರಿ ತುಂಬಾ ವೇದಾಂತ ಆಧ್ಯಾತ್ಮಿಕ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಜಾಸ್ತಿ ಪರಲೋಕದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಡಿ ವಿ ಜಿ ಅವರು ಇಹಲೋಕ, ಇಲ್ಲಿನ ಜೀವನ, ಬದುಕು ಇದು ಹೇಗಿರ್ಬೇಕು ಇದ್ರ ಬಗ್ಗೆ ಅವರು ತುಂಬಾ ಪ್ರೀತಿ. ಹಾಗಾಗಿ ಅವ್ರ ಇಷ್ಟವಾದ ಶಬ್ದಗಳೇ ಅವರ ಕೃತಿಗಳ ಹೆಸರು ಬರುತ್ತೆ. ಜೀವನ ಸೌಂದರ್ಯ, ಬದುಕು. ಅವ್ರು ಬರೆದಂತ ಭಗವದ್ಗೀತೆಯ ಏನೋ ಪುಸ್ತಕ ಇದೆ, ಭಗವದ್ಗೀತಾ ತಾತ್ಪರ್ಯ, ಅದಕ್ಕೆ ಹೆಸರು ಜೀವನ ಧರ್ಮ ಯೋಗ ಅಂತ. ಅಂದ್ರೆ ಬದುಕುವುದು ಹೇಗೆ, ಸಂಸ್ಕೃತಿ, ಧರ್ಮ, ಪ್ರಜಾಪ್ರಭುತ್ವ, ಇದೆಲ್ಲ ಡಿ ವಿ ಜಿ ಅವ್ರಿಗೆ ತುಂಬಾ ಆಪ್ತವಾದ ಶಬ್ದಗಳು ಅಂತ ಹೇಳ್ತಾರೆ. ಹೀಗೆ ಒಂದು ಪ್ರಖರ ಸಮಾಜವನ್ನ ಪ್ರೀತಿಸ್ತಾ
ಪ್ರಖರ ರಾಷ್ಟ್ರೀಯತೆಯನ್ನ ಮೆರೆದಂತ ಒಬ್ಬ ಪತ್ರಕರ್ತ, ಲೇಖಕ, ಚಿಂತಕ. ಅವ್ರಿಗೆ ವಂದೇ ಮಾತರಂ ಗಾಯನ ಅಂದ್ರೆ ತುಂಬಾ ಇಷ್ಟ. ಬಂಕಿಮಚಂದ್ರರಿಂದ ರಚನೆಯಾದಂತಹ ಸ್ವಾತಂತ್ರ್ಯ ಹೋರಾಟಕ್ಕೆ ತುಂಬಾ ಶಕ್ತಿ ಕೊಟ್ಟಂತಹ ಒಂದು ರಣಮಂತ್ರ. ಅವರು ಆಗಿನ ಕಾಲದಲ್ಲೇ ಅದನ್ನ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರು. ಅಂದ್ರೆ ನಮ್ಮ ದೇಶದ ಆಗು ಹೋಗಿನ ಬಗ್ಗೆ ನಿರಂತರವಾಗಿ ಒಂದು ಗಮನವಿಡ್ತಾ ಅದಕ್ಕೆ ತನ್ನ ಒಂದು ಕೊಡುಗೆಯನ್ನ ಕೊಡ್ತಾ ಇರ್ತಾರೆ. ಸ್ವಾತಂತ್ರ್ಯ ಬಂದ ಹೊಸರಲ್ಲಿ ಅಂದ್ರೆ 47ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲೇ ಭಾರತ ಭೂವಂದನಂ ಅಂತ ಪುಸ್ತಕ ಬರೀತಾರೆ. ಅಂದ್ರೆ ಈಗ ಬ್ರಿಟಿಷರು ಹೋದ್ರು, ಭಾರತ ಸ್ವತಂತ್ರವಾಗಿದೆ. ಈಗ ನಮ್ಮ ಏನು ಕರ್ತವ್ಯ ಹೇಗಿರ್ಬೇಕು, ಭಾರತ ಮಾತೆ ನಮ್ಮೆಲ್ರಿಗೂ ಆರಾಧ್ಯ ದೈವ ಆಗ್ಬೇಕು. ಈ ರೀತಿ ಭಾರತದ ಮುಂದಿನ ಬಗ್ಗೆ ತಮ್ಮ ಚಿಂತನೆಗಳನ್ನ ಹಂಚಿಕೊಂಡು ಅದನ್ನ ಮುದ್ರಣ ಮಾಡಿ ಉಚಿತವಾಗಿ ಎಲ್ಲರಿಗೂ ಕೊಡ್ತಾರೆ. ಅಂದ್ರೆ ಇವ್ರು ಏನೇ ಜ್ಞಾನ ಕೊಡ್ಬೇಕಾದ್ರೆ ಅದ್ರ ಹಿಂದೆ ಆ ಏನೋ ಒಂದಷ್ಟು ಆ ಆರ್ಥಿಕ ಲಾಭ ಅನ್ನೋದು ಇರ್ತಾನೆ ಇರಲಿಲ್ಲ. ಜನರಿಗೆ ತಲುಪಬೇಕು, ಜ್ಞಾನ ಪ್ರಸಾರ ಆಗ್ಬೇಕು, ಅದೇ ಅವರ ಉದ್ದೇಶ. ಹೀಗೆ ಡಿ ವಿ ಜಿ ಅವರ ಒಂದು ಪರಿಚಯ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ, ನಾವು ಇವತ್ತು ಏನೇ ಒಬ್ಬ ವ್ಯಕ್ತಿಯನ್ನು ಅಳಿಬೇಕಾದ್ರೆ ಅವ್ನು ಏನ್ ಓದಿದ್ದಾರೆ, ಏನ್ ಡಿಗ್ರಿ, ಈ ರೀತಿ ನೋಡ್ತೀವಿ. ಆದ್ರೆ ಇಲ್ಲೊಬ್ಬ ವಿಚಿತ್ರವಾದಂತಹ ವ್ಯಕ್ತಿತ್ವ. ಇವರು SLCಯಲ್ಲಿ ಫೇಲ್ ಆದವರು. ಯಾವ್ದ್ರಲ್ಲಿ ಫೇಲ್ ಅಂದ್ರೆ ಗಣಿತ, ವಿಜ್ಞಾನ ಮತ್ತು ಕನ್ನಡದಲ್ಲಿ ಫೇಲ್ ಆದವರು. 3 ಸಬ್ಜೆಕ್ಟ್ ಅಲ್ಲಿ ಫೇಲ್, ಆಮೇಲೆ ಪಾಸೇ ಆಗ್ಲಿಲ್ಲ. ಆದರೆ ಡಿಗ್ರಿ ಅನ್ನೋದೇ ಜ್ಞಾನ ಅಲ್ಲ ಅನ್ನಕ್ಕೆ ಡಿ ವಿ ಜಿ ಅವರ ಉದಾಹರಣೆ. ಯಾಕೆಂದ್ರೆ SLCಯನ್ನ ಫೇಲ್ ಆದಂತಹ ಡಿ ವಿ ಜಿ ಅವರ ಬರೆದಂತಹ ಕೃತಿಗಳು ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿಗೆ ಟೆಕ್ಸ್ಟ್ ಬುಕ್ಗಳಾಗಿದೆ. ಇದು ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಡಿ ವಿ ಜಿ ಅವರು ಅನೇಕ ಕೃತಿಗಳನ್ನ ಅವರು ರಚಿಸಿದ್ದಾರೆ. ಆ ಮಂಕುತಿಮ್ಮನ ಕಗ್ಗ, ಅದರ ಒಂತ ಮುಂದುವರೆದ ಭಾಗವಾಗಿ ಮರುಳ ಮುನಿಯನ ಕಗ್ಗ ಅಂತ ಬರೆದಿದ್ದಾರೆ. ಒಂದ್ಸಲಿ ಅವ್ರಿಗೆ ಹುಷಾರಿರಲ್ಲ, ಆಗ ಸೆಂಟ್ ಮಾರ್ತಾಸ್ನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಆವಾಗ ಅವರ ಆಪ್ತರೆಲ್ಲ ಜೊತೆ ಇದ್ದಾಗ ದೇವರ ಕುರಿತಾಗಿ ಇವರು ಅನೇಕ ಕಡೆ ಮಾತನಾಡಿದ್ರು, ಅನೇಕ ಅವರ ಚಿಂತನೆಗಳನ್ನ ಹೇಳ್ತಾ ಹೋಗ್ತಾರೆ. ಅದನ್ನೇ ದಾಖಲೆ ಮಾಡಿ ದೇವರು ಅನ್ನುವ ಒಂದು ಚಿಕ್ಕ ಪುಸ್ತಕ, ಅದ್ಭುತವಾದಂತಹ ಪುಸ್ತಕ. ಅನೇಕ ಬಾರಿ ನಮ್ಮ ಬದುಕಿನಲ್ಲಿ ಕೆಲವರು ನಾಸ್ತಿಕತ್ವವನ್ನ ತಗೊಳ್ತಾರೆ, ಅಥವಾ ಇನ್ ಕೆಲವರು ಏನೇನನ್ನೋ ನಂಬ್ತಾ ಹೋಗ್ತಾರೆ. ಡಿ ವಿ ಜಿ ಅವರು ಬಾಳಿಗೊಂದು ನಂಬಿಕೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಒಬ್ಬ ಮನುಷ್ಯನ ಬದುಕಿನಲ್ಲಿ ನಂಬಿಕೆ ಅಂತ ಇರಬೇಕು ಅಂತ ಹೇಳಿ ಒಂದು ಹನುಮಂತನ ಒಂದು ಆದರ್ಶ ಇಟ್ಕೊಂಡು ಆ ಒಂದು ಉತ್ತಮವಾದಂತ ಒಂದು ಕಿರು ಪುಸ್ತಕ. ಇದೆಲ್ಲ ಚಿಕ್ಕ ಚಿಕ್ಕ ಪುಸ್ತಕ, ಆದ್ರೆ ಅದರ ಮೌಲ್ಯ ತುಂಬಾ ಜಾಸ್ತಿ. ಆಗ್ಲೇ ಹೇಳಿದಂತೆ ಜೀವನ ಸೌಂದರ್ಯ ಮತ್ತು ಸ್ವಾರಸ್ಯ, ಕಾವ್ಯ ಸ್ವಾರಸ್ಯ ಅಂತ ಬರೀತಾರೆ. ಸಂಸ್ಕೃತಿ ಅಂತ, ಸಂಸ್ಕೃತಿ ಅನ್ನೋ ಶಬ್ದವನ್ನ ನಾವು ತುಂಬಾ ಬಳಸ್ತೀವಿ. ಆದ್ರೆ ಸಂಸ್ಕೃತಿ ಅಂದ್ರೆ ಏನು? ಸಮ್ಯಕ್ ಕೃತಿ, ಸರಿಯಾದಂತಹ ಒಂದು ಕ್ರಿಯೆ. ಯಾವ ಕ್ರಿಯೆ? ನಮ್ಮ ಬದುಕಿನಲ್ಲಿ ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳಲ್ಲೂ ಸಂಸ್ಕೃತಿ ಅರಳಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಾಯಶಃ ಈ ಒಂದು ಶತಮಾನದಲ್ಲಿ ತುಂಬಾ ಮುಂಚೆಯೇ ಈ ವಿಚಾರವನ್ನ ಒಂದು ವಿಶದವಾಗಿ ಬರೆದಂಥವ್ರು ಪ್ರಾಯಶಃ ಡಿ ವಿ ಜಿ ಅಂತ ಅನ್ಸುತ್ತೆ. ಇನ್ನ ಭಗವದ್ಗೀತೆಗೆ ತಾತ್ಪರ್ಯ ಬರೆದಿದ್ದಾರೆ, ಉಪನಿಷತ್ತುಗಳ ಬಗ್ಗೆ ಬರೆದಿದ್ದಾರೆ, ಪುರುಷ ಸೂಕ್ತದ ಬಗ್ಗೆ ಬರೆದಿದ್ದಾರೆ, ರಾಮಾಯಣ ಮಹಾಭಾರತವನ್ನ ಆಧಾರ ಇಟ್ಕೊಂಡು ಪುಸ್ತಕಗಳು ಬರೆದಿದ್ದಾರೆ. ರಾಮನ ವ್ಯಕ್ತಿತ್ವವನ್ನ, ಕೃಷ್ಣನ ವ್ಯಕ್ತಿತ್ವವನ್ನ ಇವರು ವಿವರಿಸಿದ್ದಾರೆ. ಮತ್ತೆ ಸತ್ಯ, ಋತ, ಧರ್ಮ ಇದೆಲ್ಲ ಬೇಸಿಕ್ಸ್ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಇವರ ಪುಸ್ತಕ ಓದ್ಬೇಕು. ಆ ಪುಸ್ತಕ ಋತ, ಸತ್ಯ, ಧರ್ಮ ಅಂತ. ಇನ್ನ ಒಂದು ಹೇಳಲೇಬೇಕಾದಂತ ಒಂದು ಕೃತಿ ಅಂತ ಹೇಳಿದ್ರೆ ಅವರ ಜ್ಞಾಪಕ ಚಿತ್ರಶಾಲೆ ಅಂತ. ಅವ್ರ ಇಡೀ ಪ್ರಾರಂಭದ ಬಾಲ್ಯಾವಸ್ಥೆಯಿಂದ ಅವ್ರ ಊರು ಹೇಗಿತ್ತು, ಜನಜೀವನ ಹೇಗಿತ್ತು, ಎಷ್ಟೊಂದು ಜನ ಒಂದು ಉತ್ತಮ ಒಂದು ಬದುಕನ್ನ ನಡೆಸಿದಂಥವ್ರನ್ನ ಚಿತ್ರಣ ಮಾಡ್ತಾ ಮಾಡ್ತಾ ಇಡೀ ತಮ್ಮ ನೆನಪನ್ನ ಅವರು ಬರೆದಿದ್ದಾರೆ. ಅದು ಓದಲೇಬೇಕಾದಂತ ಒಂದು ಪುಸ್ತಕ. ಹೀಗೆ ಡಿ ವಿ ಜಿ ಅವರ ಕೃತಿಗಳ ಒಂದು ಆ
ಹರವು ಹೇಗಿದೆ ಅಂತ ಹೇಳಿದ್ರೆ ಪ್ರಾಯಶಃ ನಮ್ಗೆ ಇಡೀ ಒಂದು ಜನ್ಮನೇ ಬೇಕಾತ ಅಷ್ಟು ಅವರಿಂದ ರಚಿತವಾಗಿರ್ತಕ್ಕಂಥ ಅದು ಕೃತಿಗಳು. ಡಿ ವಿ ಜಿ ಅವರು ಮತ್ತೆ ಬೇರೆ ಲೇಖಕರ ಕುರಿತಾಗಿ ಒಂದು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಅನೇಕ ವ್ಯಕ್ತಿಗಳಲ್ಲಿ ನಾವು ನೋಡ್ತೀವಿ ಅವ್ರ ಬದುಕು ಬೇರೆ, ಅವ್ರ ಬರಹ ಬೇರೆ. ಅಂದ್ರೆ ಅವ್ರು ಏನೋ ಬರೆದಿರ್ತಾರ, ಒಂದು ಒಳ್ಳೆ ವಿಷಯಗಳಿರ್ಬೋದು, ಆದ್ರೆ ಅವ್ರ ಬದುಕನ್ನ ನಾವೇನಾದ್ರು ಹತ್ರದಿಂದ ನೋಡಕ್ ಹೋದ್ರೆ ನಮ್ಗೆ ಅವ್ರು ಬರ್ದಿರೋದಕ್ಕೂ ಮತ್ತು ಅವ್ರು ಬದುಕ್ತಾ ಇರೋ ರೀತಿಗೂ ಸ್ವಲ್ಪ ಆ ಗ್ಯಾಪ್ ಕಾಣುತ್ತೆ. ಕೆಲವ್ರ ಜೀವನದಲ್ಲಂತೂ ದೊಡ್ಡ ಕಂದಕವೇ ಇರುತ್ತೆ. ಅಂದ್ರೆ ಅವ್ರು ಬರೆಯೋದೇ ಬೇರೆ, ಬದುಕೋದೇ ಬೇರೆ, ಮತ್ತೆ ತುಂಬಾ ಕಷ್ಟ ಕೂಡ ಅದು. ಆದ್ರೆ ಡಿ ವಿ ಜಿ ಅವರ ಒಂದು ವಿಚಾರದಲ್ಲಿ ಇದು ಅವರ ಬದುಕು ಬರಹ ಇಷ್ಟು ಅದು ಸಮೀಕರಣವಾಗಿದೆ, ಅಲ್ಲಿ ಬೇರೆಯಾಗಿ ನೋಡಕ್ಕೆ ಆಗಲ್ಲ. ಅವರ ಒಂದು ಮಂಕುತಿಮ್ಮನ ಕಗ್ಗ ಐತಿ, ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನು ನೋಡಿದ್ರೆ ಅವರ ಜೀವನದ ಯಾವುದೋ ಒಂದು ಘಟನೆಗೆ ನಮ್ಗೆ ಅದು ಸಮೀಕರಣವಾಗತ್ತೆ. ಅಂದ್ರೆ ಆ ರೀತಿ ಬದುಕಿದ್ದಾರೆ, ಬರೀ ಅವರು ಏನೋ ಕಾಲ್ಪನಿಕವಾಗಿ ಯೋಚನೆ ಮಾಡಿದ್ದಲ್ಲ, ಅಥವಾ ಬೇರೆಯವ್ರಿಗೋಸ್ಕರ ಅಂತ ಉಪದೇಶ ಮಾಡಿದ್ದು ಅಲ್ಲ. ಅವ್ರು ಬದುಕ್ತಾ ಇರೋದನ್ನೇ ಪ್ರಾಯಶಃ ಅದು ಅವರು ಚಿಂತನೆಗಳನ್ನ ಹಂಚ್ಕೊಂಡ್ಯಾರ. ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದಿತ್ತು ಅನ್ನಕ್ಕೆ ಒಂದು ಕೆಲವು ಉದಾಹರಣೆ ಕೊಟ್ರೆ, ಅವರ ಕಗ್ಗ ಇತ್ಯಾದಿ ಪದ್ಯಗಳನ್ನು ಓದಕ್ಕೆ ಇದು ಪೀಠಿಕೆ ಆಗ್ಬೋದು ಅಂತ ನಮ್ಗನ್ಸತ್ತೆ. ಒಂದ್ಸಲಿ ಮೈಸೂರಿನ ದಸರಾ, ಆಗ ಮೈಸೂರಿನ ದಿವಾನರಾಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಈ ದಸರಾವನ್ನ ಹೆಚ್ಚು ಜನ ಇಡೀ ದೇಶಕ್ಕೆ ಗೊತ್ತಾಗಬೇಕು ಅಂದ್ಬಿಟ್ಟು ಎಲ್ಲಾ ಕಡೆಯಿಂದ ಪತ್ರಕರ್ತರನ್ನೆಲ್ಲ ಕರೆಸಿರ್ತಾರೆ, ಬಂದು ಇದ್ರ ಬಗ್ಗೆ ನೀವು ನೋಡಿ ಇದ್ರ ಬಗ್ಗೆ ಬರೀರಿ ಅಂದ್ಬಿಟ್ಟು. ಡಿ ವಿ ಜಿ ಅವ್ರಿಗೂ ಬಂದಿರುತ್ತೆ, ಇವರು ಕೂಡ ಒಂದು ಪತ್ರಿಕೆ ನಡೆಸ್ತಾ ಇರ್ತಾರೆ. ಅವರು ಹೋಗ್ತಾರೆ, ಹೋಗಿ ಅಲ್ಲಿ ಏನು ಆ ದಸರಾದ ಒಟ್ಟು ಎಲ್ಲವನ್ನ ಅವರು ಗುರುತು ಹಾಕೊಂಡು ಬಂದು ತಮ್ಮ ಪತ್ರಿಕೆಯಲ್ಲಿ, ಅವರು ಕರ್ನಾಟಕ ಅಂತ ಒಂದು ಪತ್ರಿಕೆ ನಡೆಸ್ತಾ ಇರ್ತಾರೆ, ಅದೆಲ್ಲ ಅವರು ಬರೀತಾರೆ. ಆ ಸಮಯದಲ್ಲಿ ಅವ್ರಿಗೆ ವಿಶ್ವೇಶ್ವರಯ್ಯನವ್ರ ಕಡೆಯಿಂದ ಒಂದು ಚೆಕ್ ಬರುತ್ತೆ. ಇವ್ರು ಏನು ಅಂತ ತೆಗೆದು ನೋಡ್ತಾರೆ, ಚೆಕ್ ಇದೆ, ಯಾಕೆ ಅಂತ ಇವರು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ಈ ತರ ದಸರಾದ ರಿಪೋರ್ಟಿಂಗ್ ಮಾಡೋಕ್ಕೋಸ್ಕರ ಒಂದು ಸಂಭಾವನೆ ಅಂತ. ಇವರು ಅದನ್ನ ವಾಪಸ್ ಕಳಿಸ್ತಾರೆ. ಆಗ ಡಿ ವಿ ಜಿ ಅವ್ರು ಹೇಳ್ತಾರೆ, ಪತ್ರಕರ್ತ ಅಂತ ಹೇಳಿದ್ರೆ ಒಂದ್ ಯಾವುದೋ ಒಂದು ಕಾರ್ಯಕ್ರಮ ನಡೆದ್ರೆ ತನ್ನ ಖರ್ಚಿನಿಂದ ಹೋಗಿ ಅವನು ಅದನ್ನ ವರದಿ ಮಾಡಬೇಕು. ಇದಕ್ಕೆ ಈ ಆಡಳಿತದಲ್ಲಿರ್ತಕ್ಕಂಥವರ ಸಂಭಾವನೆ ತಗೊಂಡ್ವಿ ಅಂತ ಹೇಳಿದ್ರೆ ನಾವು ನಿಮ್ಮ ಮೂಗಿನ ನೇರಕ್ಕೆ ಬರೆಯುವಂತ ಅನಿವಾರ್ಯತೆ ಬಂದ್ಬಿಡತ್ತೆ, ಹಾಗಾಗಿ ನಮ್ಗೆ ಬೇಡ ಅಂತ. ಇದು ನಡೆದಿದ್ದು ಯಾವಾಗ ಅಂದ್ರೆ 1913-14 ಇಸ್ವಿಲಿ. ಡಿ ವಿ ಜಿ ಅವ್ರಿಗೆ ಎಷ್ಟು ವಯಸ್ಸು ಆವಾಗ ಅಂದ್ರೆ 25 ವರ್ಷ. 25ನೇ ವಯಸ್ಸಿನ ಒಬ್ಬ ಯುವ ಪತ್ರಕರ್ತ, ಬಡ ಪತ್ರಕರ್ತ ಆ 250 ರೂಪಾಯಿ ಚೆಕ್ನ ರಿಜೆಕ್ಟ್ ಮಾಡ್ತಾರೆ. ಆಗ ಮತ್ತೆ ಅಲ್ಲಿಂದ ಉತ್ತರ ಕೊಡ್ತಾರೆ, ಇಲ್ಲ ಎಲ್ಲರಿಗೂ ಕೊಟ್ಟಿದ್ದೀವಿ, ನೀವೊಬ್ರಿಗೆ ಅಲ್ಲ, ಅದೇ ಅಷ್ಟೇ ಅಲ್ಲ ಕೆಲವ್ರಿಗೆ ಇನ್ನೂ ಜಾಸ್ತಿನೂ ಕೊಟ್ಟಿದ್ವಿ ದೂರದಿಂದ ಬಂದಂತ ಪತ್ರಕರ್ತರಿಗೆ ಅಂತ. ಆಗ ಡಿ ವಿ ಜಿ ಅವ್ರು ಹೇಳ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು, ನನಗೆ ಬೇಡ ಇದು ಅಂತ. ಆಗಿನ ಕಾಲದ ಒಂದು ಲೆಕ್ಕಾಚಾರವನ್ನು ಒಬ್ರು ವಿಶ್ಲೇಷಣೆ ಮಾಡಿ ಬರೀತಾರೆ, ಆಗ 250 ರೂಪಾಯಿಗೆ 200 ಗ್ರಾಮ್ ಚಿನ್ನ ಸಿಕ್ತಿತ್ತು. ನೀವು ಲೆಕ್ಕ ಹಾಕಬಹುದು ಎಷ್ಟು ಲಕ್ಷ ಆಗ್ಬೋದು ಅಂತ. ಪ್ರಾಯಶಃ 8,000 ಇರ್ಬೇಕು 1 ಗ್ರಾಮ್ಗೆ ಇವತ್ತು. ಅಂದ್ರೆ ಆ ರೀತಿ ಯಾವುದೇ ಕಾರಣಕ್ಕೂ ಹಣದ ಆಮಿಷಗಳು ಅಥವಾ ಈ ತರ ಪರಿಸ್ಥಿತಿ ಬಂದಾಗ, ಆಮಿಷ ಅಲ್ಲ ಇದು, ವಿಚಲಿತರಾಗದೆ ಕಾಂಪ್ರಮೈಸ್ ಆಗದೆ ಇರ್ತಕ್ಕಂಥದ್ದು ಡಿ ವಿ ಜಿ ಅವರ ವ್ಯಕ್ತಿತ್ವದಲ್ಲಿ ಇರುತ್ತೆ. ಅನೇಕ ಬಾರಿ ನೋಡ್ತೀವಿ. ಇವ್ರಿಗೆ ವಿಶ್ವೇಶ್ವರಯ್ಯನವರು ತುಂಬಾ ಆತ್ಮೀಯರು ಇರ್ತಾರೆ. ಒಂದ್ಸಲಿ ಅವ್ರು ಹೇಳ್ತಾರೆ, ನಿಮ್ಮನೆಗೆ ಬರ್ತೀನಪ್ಪ ಒಂದ್ಸಲಿ ಅಂತ, ಬೆಂಗಳೂರಿಗೆ ಬಂದಾಗ ನಿಮ್ಮನೆಗೆ ಭೇಟಿ ಮಾಡ್ತೀನಿ ಅಂತ. ಆಗ ಡಿ ವಿ ಜಿ ಅವ್ರು ಹೇಳ್ತಾರೆ, ಅಯ್ಯೋ ದಯಮಾಡಿ ಬರಬೇಡಿ, ಎಲ್ಲಿ ಬರ್ಬೇಕು ಹೇಳಿ ನಾನೇ ಬಂದ್ಬಿಡ್ತೀನಿ ಅಂತ. ಆಗ ಅವರು ಏನಪ್ಪ ಮನೆಗೆ ಬರ್ತೀನಿ, ಮತ್ತೆ ತುಂಬಾ ದೊಡ್ಡ ಸ್ಥಾನದಲ್ಲಿರೋರು ವಿಶ್ವೇಶ್ವರಯ್ಯನವರು, ಬರಬೇಡಿ ಅಂತ ಹೇಳ್ತಲ್ಲ ಅಂತ. ಆಗ ಡಿ ವಿ ಜಿ ಅವ್ರು ಹೇಳ್ತಾರೆ, ಇಲ್ಲ
ನೀವು ಬಂದ್ರ ಅಂದ್ರೆ ನಿಮ್ ಕೂಡ್ಸಕ್ಕೆ ನಮ್ಮ ಮನೇಲಿ ಸರಿಯಾದಂತಹ ಒಂದು ಕುರ್ಚಿ ಕೂಡ ಇಲ್ಲ. ಮೂರ್ಕಲ್ ಕುರ್ಚಿ ಇದೆ, ಸರಿಯಾದಂತ ಚಾಪೆ ಕೂಡ ಇಲ್ಲ. ನೀವು ಅಕಸ್ಮಾತ್ ಬಂದ್ರ ಅಂದ್ರೆ ಅದನ್ನೆಲ್ಲ ನೋಡ್ತೀರಾ. ನೋಡಿದಾಗ ನಿಮ್ಗೊಂಥರ ಕನಿಕರ ಆಗತ್ತೆ. ಕನಿಕರ ಆಗಿ ಇವ್ರಿಗೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತ ನೀವು ಒಂಥರ ಹಠಕ್ಕೆ ಬೀಳ್ತೀರಾ. ಮತ್ತೆ ನಮಗೂ ನಿಮಗೂ ಅದ್ರ ಬಗ್ಗೆ ವೈಮನಸ್ಯ ಆಗತ್ತೆ, ಯಾತಕ್ಕೆ ಬೇಡಲೇ ಬೇಡ ಅಂತ. ಅಂದ್ರೆ ಎಷ್ಟು ಯೋಚನೆ ಮಾಡ್ತಾ ಇದ್ರು ಅಂದ್ರೆ ಎಲ್ಲೋ ಒಂದು ಸಣ್ಣ ಆ ಸೂಕ್ಷ್ಮವಾಗಿ ಎಲ್ಲಿ ನಾನು ಒಂದು ಮುಲಾಜಿಗೆ ಒಳಗಾಗ್ಬಿಡ್ತೀನಿ ಅನ್ನುವುದ್ರ ಬಗ್ಗೆ ಸದಾ ಗಮನ ಇರುತ್ತೆ. ಇಷ್ಟಾಗ ಅವ್ರೇನು ತುಂಬಾ ಸ್ಥಿತಿವಂತರಿರಲಿಲ್ಲ, ಆದ್ರೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಬದುಕ್ತಾ ಇರ್ತಾರೆ. ಒಂದು ಮಾತು ಹೇಳ್ತಾರೆ, ಏನಂದ್ರೆ ಬದುಕು ಹೇಗಿರ್ಬೇಕು ಅಂದ್ರೆ ಸರಳ ಜೀವನ, ಉನ್ನತ ಚಿಂತನ ಅಂತ. ಅದ್ ಯಾರಿಗಾರು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಡಿ ವಿ ಜಿ ಅವ್ರ ಕಥೆಯನ್ನು ಓದ್ಬಿಟ್ರೆ ಅರ್ಥ ಆಗುತ್ತೆ. ಡಿ ವಿ ಜಿ ಅಂದ್ರೆ ಅದೇ. ಅವರ ಒಂದು ಆ, ಜೀವ ಕಾರುಣ್ಯ ಅಂತಾರಲ್ಲ, ಅದು ಹೇಗಿತ್ತು ಅನ್ನಕ್ಕೆ ಬೇಕಾದಷ್ಟು ಉದಾಹರಣೆ. ಒಂದ್ಸಲಿ ಒಂದು ಚಿಕ್ಕಲಾಲ್ಬಾಗ್ ಹತ್ರ ಒಂದು ಐರಿಷ್ ಪ್ರೆಸ್ ಇರುತ್ತೆ. ಅಲ್ಲಿ ಇವರು ತಮ್ಮ ಪತ್ರಿಕೆ ಮುದ್ರಣಗಳು ಇತ್ಯಾದಿಗಳೆಲ್ಲ ಅವರು ಕೊಟ್ಬಿಟ್ಟು ಅದನ್ನ ಗಮನಿಸಕ್ ಹೋಗಿರ್ತಾರೆ. ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಆಗಿನ ಕಾಲದಲ್ಲಿ ಇವರು ಸೈಕಲ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಅವರು ಅಲ್ಲಿ ಹೊರಗಡೆ ಸೈಕಲ್ ಇಟ್ಟಿರ್ತಾರೆ, ಒಳಗಡೆ ತಮ್ಮ ಕೆಲಸ ಮುಗಿಸಿ ಬಂದು ನೋಡ್ತಾರೆ, ಸೈಕಲ್ ಯಾರೋ ಕದ್ದು ಬಿಟ್ಟಿರ್ತಾರೆ. ಆ, ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ ಒಂದು 10 ದಿವಸ ಆದ್ಮೇಲೆ ಪೊಲೀಸರು ಯಾರು ಕದ್ದಿದ್ದ ಮತ್ತೆ ಅವನ್ನ ಮತ್ತೆ ಸೈಕಲ್ ಎರಡೂ ಇಟ್ಕೊಂಡು ಕರೆಸ್ತಾರೆ ಡಿ ವಿ ಜಿ ಅವರು. ನೋಡಿದ್ರೆ ಅವನು ಅಲ್ಲೇ ಹತ್ತಿರದಲ್ಲಿದ್ದಂತ ಒಬ್ಬ ಯುವಕ, 18-20 ವರ್ಷದ ಯುವಕ, ಅವನು ಕದ್ದಿದ್ದಾನೆ. ಅವನು ನೋಡಿರ್ತಾರೆ ಡಿ ವಿ ಜಿ ಅವರು. ಡಿ ವಿ ಜಿ ಅವ್ರಿಗೆ ಅವನ ಬಗ್ಗೆ ಒಂದು ಕನಿಕರ ಹುಟ್ಟತ್ತೆ. ಪಾಪ ಅವನ್ ಇವಾಗ ಕದ್ದಿರೋದು ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಅವನ ಒಂದು ಜೀವನವೇ ಹಾಳಾಗ್ಬಿಡತ್ತೆ. ಮತ್ತೆ ಅವರ ಮನೆ ಇತ್ಯಾದಿಗಳೆಲ್ಲ ಅವನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿ ಅದು ಕೇಸ್ ಆಗತ್ತೆ. ಇವ್ರ ಪರವಾಗಿ ಒಬ್ರು ಯಾರೋ ಲಾಯರ್ ಇರ್ತಾರೆ. ಇನ್ನೊಬ್ರು ಲಾಯರ್ನ ಡಿ ವಿ ಜಿ ಅವರ ನೇಮಕ ಮಾಡಿ ಆ ಕೇಸ್ ಬಿದ್ದೋಗೋ ಥರ ಮಾಡ್ಬಿಡ್ತಾರೆ. ಅಂದ್ರೆ ಆ, ಇದು ನಾನೇ ಅವ್ನಿಗೆ ಸೈಕಲ್ ಕೊಟ್ಟಿದ್ದೆ, ಮರ್ತ್ಬಿಟ್ಟೆ, ನಾನು ಮರ್ತ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಅಂತ ಈ ರೀತಿ ಏನೋ ಒಂದು ಸಮಜಾಯಿಷಿ ಹೇಳಿ ಎಲ್ರಿಗೂ ಗೊತ್ತಿರುತ್ತಲ್ಲಿ ಇವರು ಏನೋ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇವರು ಆ ರೀತಿ ಅದನ್ನ ಪತ್ರ ಎಲ್ಲ ಕೊಟ್ಟು ಅವನಿಗೆ ಬಿಡುಗಡೆ ಮಾಡಿಸ್ಬಿಡ್ತಾರೆ. ಅದಾಗಿ ಒಂದು 8-10 ವರ್ಷ ಆದ್ಮೇಲೆ ಇವರು ಕಂಟೋನ್ಮೆಂಟ್ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಆ ಈ ದಾರಿಲಿ ಈ ಯುವಕ ಸಿಗ್ತಾನೆ. ಅವ್ನು ನೋಡ್ತಾ ಇದ್ದಂಗೆ ಡಿ ವಿ ಜಿ ಅವ್ರ ಕಾಲ್ಗೆ ಬಿದ್ದು ನೀವು ದಯಮಾಡಿ ಬನ್ನಿ ಅಂತೇಳಿ ಅಲ್ಲೇ ಒಂದು ಗಲ್ಲಿಲಿ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಅವನೊಂದು ಚಿಕ್ಕ ಮುದ್ರಣಾಲಯ ಶುರು ಮಾಡಿ ನಡೆಸ್ತಾ ಇರ್ತಾನೆ. ಅವ್ರ ಕುಟುಂಬದವರೆಲ್ಲ ಇವ್ರಿಗೆ ತುಂಬಾ ಆದರದಿಂದ ಅವತ್ತು ಗೌರವನ್ನ ಸಲ್ಲಿಸ್ತಾರೆ. ಅಂದ್ರೆ ಈ ಅವನಿಗೆ ಶಿಕ್ಷೆ ಕೊಡ್ಬೇಕಾಯ್ತು. ಶಿಕ್ಷೆ ಅಂತ ಹೇಳಿದ್ರೆ ಆ, ಈ ರೀತಿ ಏನೋ ಅವನಿಗೆ ಜೈಲ್ಗೆ ಹಾಕೋದು ಅಥವಾ ದಂಡ, ಅದು. ಆದ್ರೆ ಸಂಸ್ಕೃತದಲ್ಲಿ ಶಿಕ್ಷಾ ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಅವನಿಗೆ ಶಿಕ್ಷಣ ಕೊಡೋದಕ್ಕೂ ಶಿಕ್ಷಾ ಅಂತ ಹೇಳ್ತಾರೆ. ಡಿ ವಿ ಜಿ ಅವರು ಕನ್ನಡದ ಶಿಕ್ಷೆಯನ್ನ ಕೊಡಲಿಲ್ಲ, ಸಂಸ್ಕೃತದ ಶಿಕ್ಷೆಯನ್ನ ಕೊಟ್ಟು ಅವನ ಬದುಕನ್ನೇ ತಿರುಗಿಸ್ಬಿಟ್ಟಿರ್ತಾರೆ. ಸರಿ, ಇಷ್ಟಾದಾಗ ಡಿ ವಿ ಜಿ ಅವ್ರ ವಯಸ್ಸು ಎಷ್ಟು ಅಂದ್ರೆ ಅವ್ರಿಗೂ 26-27 ವರ್ಷ ಅಷ್ಟೇ ಈ ಘಟನೆ ನಡೆದಾಗ. ಅಂದ್ರೆ ಚಿಕ್ಕ ವಯಸ್ಸಿನಿಂದನೂ ಆ ರೀತಿ ಒಂದು ಆ ಬದುಕಿನಲ್ಲಿ ಒಂದು ಹೊಸ ಒಂದು ಆಯಾಮ, ಹೊಸ ಮೆರುಗು ನಾವು ನೋಡ್ತಾ ಹೋಗ್ತೀವಿ. ಒಂದ್ಸಲಿ ಅವರ ಯಾರೋ ಹತ್ರದ ಸಂಬಂಧಿಕರು ಒಂದು ಆ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ, ಬರಲೇಬೇಕು ಅಂತ. ಇವರು ಇವ್ರಿಗೇನೋ ಕೆಲಸ ಇರುತ್ತೆ, ಹಾಗಾಗಿ ಅವ್ರ ಹೆಂಡತಿ ಮತ್ತೆ ಮಕ್ಕಳಿಗೆ ಹೋಗಿ ಬನ್ನಿ ಅಂತ ಹೇಳಿರ್ತಾರೆ. ಇವ್ರೇನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆಮೇಲೆ ಸುಮಾರು ಹೊತ್ತಾದ್ಮೇಲೆ ನೋಡಿದ್ರೆ ಅವ್ರ ಹೆಂಡತಿ ಮನೇಲೇ ಇರ್ತಾರೆ. ಆಗ ಇವರು ಡಿ ವಿ ಜಿ ಅವರು ಅವ್ರ ಹೆಂಡತಿ ಕೇಳ್ತಾರೆ, ಅವ್ರು ಅಷ್ಟು ಕರೆದಿದ್ದಾರೆ, ಹೋಗ್ಬೇಕಾಯ್ತಲ್ಲ, ಯಾಕೆ ಹೋಗ್ಲಿಲ್ಲ ಅಂತ. ಆಗ ಅವ್ರ ಹೆಂಡತಿ ಭಾಗೀರಥಮ್ಮನವರು, ಅವರೆಂತ ಸಾಧ್ವಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಮಕ್ಕಳನ್ನ ಕಳ್ಸೀನಿ, ನಾ ಹೋಗ್ಲಿಲ್ಲ ಅಂತ. ಯಾಕೆ ಅಂದ್ರೆ ಹೆಂಡತಿ ಹೇಳ್ತಾರೆ, ನಿಮ್ಮ ಮರ್ಯಾದೆ ಉಳ್ಸಕ್ಕೋಸ್ಕರ ಹೋಗ್ಲಿಲ್ಲ ಅಂತ. ಯಾಕೆ ಅಂತ ಡಿ ವಿ ಜಿ ಅವ್ರು ಕೇಳ್ತಾರೆ. ಆಗ ಅವ್ರ ಹೆಂಡತಿ ಹೇಳ್ತಾರೆ, ಇಲ್ಲ, ನನ್ನ ಹತ್ರ ಇವಾಗ ಹಾಕೊಂಡಿರೋದು ಇದೊಂದೇ ಒಳ್ಳೆ ಸೀರೆ ಇರೋದು, ಅದು ಹರಿದೋಗಿದೆ ಸ್ವಲ್ಪ, ಬೇರೆ ಯಾವುದು ಒಳ್ಳೆ ಸೀರೆ ಇಲ್ಲ. ಈ ರೀತಿಯ ಸೀರೆ ಉಟ್ಕೊಂಡು ಅಲ್ಲಿ ಹೋಗ್ತು ಅಂತ ಹೇಳಿದ್ರೆ ನನಗಲ್ಲ, ನಿಮಗೆ
ಗೌರವ ಅಥವಾ ಮರ್ಯಾದೆ ಕಡಿಮೆ ಆಗತ್ತೆ, ಹಾಗಾಗಿ ನಾ ಹೋಗ್ಲಿಲ್ಲ ಅಂತಾರೆ. ಅಂದ್ರೆ ಗಂಡನಿಗೆ ತಕ್ಕ ಹೆಂಡತಿ, ಎಂತ ಒಂದು ಈ ರೀತಿಯ ಪ್ರಸಂಗಗಳು ನಾವು ನೋಡ್ತಾ ಹೋಗ್ತೀವಿ. ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರು ಅವ್ರ ಹೆಂಡತಿ ತೀರ್ಕೊಂಡ್ಬಿಡ್ತಾರೆ. ಇನ್ನು ಡಿ ವಿ ಜಿಯವ್ರಿಗೆ ಒಂದು 35 ವರ್ಷ ಆಗ ಸಹಜವಾಗಿ ಎಲ್ಲ ಕಡೆಯಿಂದ ಒತ್ತಡ ಬರುತ್ತೆ, ಎರಡನೇ ಮದುವೆ ಆಗಿ. ಆಗ ಡಿ ವಿ ಜಿಯವ್ರು ಹೇಳ್ತಾರೆ, ಡಿ ವಿ ಜಿಯವ್ರ ತಂಗಿ ಕೂಡ ವಿಧವೆ ಆಗ್ಬಿಟ್ಟಿರ್ತಾರೆ, ಲಕ್ಷ್ಮೀ ದೇವಮ್ಮ ಅವರು. ಡಿ ವಿ ಜಿಯವ್ರ ತಕ್ಷಣ ಹೇಳ್ತಾರೆ, ಇಲ್ಲ, ನನ್ನ ತಂಗಿಯ ಬಾಳ್ ಕಡೆ ಗಮನ ಕೊಡೋಣ, ನಂದಿ ಇರಲಿ ಪರವಾಗಿಲ್ಲ, ಆಕೆಗೊಂದು ದಾರಿ ಆಗ್ಬೇಕು ಅಂತ. ಆಕೆ ವಿಧವೆ ಇದ್ದಾಳೆ, ಆದರೆ ಮುಂದಿನ ಯೋಚನೆ ಏನು ಅಂದ್ರೆ ತನಗಿಂತ ಉಳಿದವ್ರ ಬಗ್ಗೆನೇ ಯೋಚನೆ. ಒಂದ್ಸಲಿ ಆ ಶಿವಮೊಗ್ಗ ಕಡೆಯಿಂದ ಒಬ್ಳು ವಿಧವೆ ಒಂದು ಪತ್ರ ಬರೆದಿರ್ತಾರೆ ಡಿ ವಿ ಜಿ ಅವ್ರಿಗೆ. ಆಕೆ ವಿಧವೆ ಆಗಿರ್ತಾಳೆ, ಗಂಡ ತೀರ್ಕೊಂಡಿರ್ತಾನೆ, ಚಿಕ್ಕ ವಯಸ್ಸು. ಅಲ್ಲೆಲ್ಲ ಆ, ಒಂದು ಇದು ಹೇಳಿರ್ತಾರೆ, ಈ ಥರ ನೀನು ತಲೆ ಬೋಳ್ಸಿ ಒಂದು ಕೆಂಪು ಸೀರೆ ಉಟ್ಕೊಂಡು ಇರಬೇಕಾಗತ್ತೆ ಅಂತ. ಆಕೆ ಡಿ ಬಿ ಅವ್ರಿಗೆ ಪತ್ರ ಬರೆದಾಳೆ, ಈ ಥರ ನಮ್ಮ ಮನೆಯಲ್ಲಿ ಒತ್ತಡ ಹಾಕ್ತಾ ಇದ್ದಾರೆ, ಈ ಥರ ಮುಂಡನ ಮಾಡಿಸ್ಬೇಕು ಅನ್ನೋದು ಶಾಸ್ತ್ರದಲ್ಲಿ ಇದೆಯಾ, ನಾ ಏನು ಮಾಡಬೇಕು ಅಂತ ಇವ್ರು ಕೇಳ್ತಾರೆ. ಆ ಪತ್ರ ಓದ ತಕ್ಷಣ ಡಿ ವಿ ಜಿ ಅವ್ರ ಕಣ್ಣಲ್ಲಿ ಗಳಗಳನೆ ಕಣ್ಣೀರು ಬರುತ್ತೆ. ಅಂದ್ರೆ ಆ ರೀತಿಯ ಅವರ ಹೃದಯ ಹೇಗೆ ಸ್ಪಂದಿಸ್ತಾ ಇತ್ತು ಅಂತ ಹೇಳಿದ್ರೆ, ಯಾರೋ ಅಪರಿಚಿತ ಹೆಣ್ಣು, ಆಕೆಗೆ ಈ ತರ ವಿಧವೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಮ್ಮ ಸಮಾಜ ನೋಡ್ತಾ ಇದೆಯಲ್ಲ ಅಂತ ಹೇಳಿ ದುಃಖ ಆಗುತ್ತೆ. ಅವನು ಪತ್ರ ಬರೀತಾರೆ, ಇಲ್ಲಮ್ಮ, ಆ ರೀತಿ ಎಲ್ಲೂ ಶಾಸ್ತ್ರದಲ್ಲಿಲ್ಲ, ನೀನು ಎಲ್ಲಾ ಈಗಿರೋ ಥರನೇ ಇರಬಹುದು, ಬೇಕಾದ್ರೆ ಇದು ತಾಳಿ ಬದಲು ಬೇರೆ ಸರ ಹಾಕು ಅಷ್ಟೇ, ಅದು ಬಿಟ್ರೆ ಮಿಕ್ಕಿದೆಲ್ಲ ನೀನು ಇರಬಹುದು ಅಂತ ಹೇಳಿ ತಮ್ಮ ಒಂದು ಆ ಉತ್ತರವನ್ನ ಕಳಿಸ್ತಾರೆ. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಒಬ್ರು ಆ, ಆಂಧ್ರ ಕಡೆಯವರು ವೀರೇಶಲಿಂಗಂ ಪಂತುಲು ಅಂತ ಹೇಳಿ, ಅವರು ಸ್ವಲ್ಪ ಸಮಾಜ ಸುಧಾರಕರು. ಅವರು ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ಅಲ್ಲೆಲ್ಲ ವಿಧವಾ ವಿವಾಹ ಮಾಡ್ತಾ ಇರ್ತಾರೆ. ಆ ವಿಧವಾ ವಿವಾಹ ಅಂತ ಇಟ್ಕೊಂಡಾಗ ಯಾವುದೇ ಪುರೋಹಿತರು ಸಿಗ್ತಾ ಇರಲ್ಲ, ಯಾಕಂದ್ರೆ ಕೆಲವ್ರಿಗೆ ಭಯ, ಅದು ನಾವು ಮಾಡ್ಬೋದು ಅಥವಾ ಮಾಡಬಾರ್ದು ಈ ರೀತಿ ಎಲ್ಲ. ಆಗ ಅನೇಕ ಬಾರಿ ಡಿ ವಿ ಜಿ ಅವರು ಪೌರೋಹಿತ್ಯ ಮಾಡಿ ವಿಧವಾ ವಿವಾಹ ಮಾಡಿಸ್ಯಾರೆ. ಅಂದ್ರೆ ಬರೀ ಬಾಯಿ ಮಾತಿನಲ್ಲ, ಆಚರಣೆಯಲ್ಲಿ ಕೂಡ ಈ ರೀತಿ ಸಮಾಜದಲ್ಲಿ ನೊಂದವರಿಗೆ ಒಂದು ನೆಲೆ ಆಗ್ಬೇಕು, ಅನ್ಯಾಯ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಸ್ವತಃ ಧುಮುಕಿ ಮಾಡಿದ್ದು. ಕೇವಲ ಏನೋ ಅದಕ್ಕೆ ಕುರಿತಾಗಿ ಲೇಖನ ಬರಲಿಲ್ಲ. ಇದು ಡಿ ವಿ ಜಿ ಅವರನ್ನ ಬೇರೆ ಲೇಖಕರು ಅಥವಾ ಕವಿಗಳೊಂದಿಗೆ ಒಂದು ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು ಈ ಅಂಶ. ಅಂದ್ರೆ ಸಮಾಜದ ಕೆಲಸದಲ್ಲೂ ಸಕ್ರಿಯರಾಗಿದ್ರು, ಉದಾತ್ತವಾದಂತಹ ಚಿಂತನೆಗಳನ್ನ ಕೂಡ ಇರ್ತಾ ಇತ್ತು. ಒಂದ್ಸಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವ್ರದ್ದೊಂದು ಮುಖವಾಣಿ ಪತ್ರಿಕೆ, ಕನ್ನಡ ನುಡಿ ಅಂತ ಹೇಳಿ, ಅದರಲ್ಲಿ ಯಾರ್ಯಾರು ಕನ್ನಡ ಒಂದು ಸಾಹಿತ್ಯಕ್ಕಾಗಿ ಇದ್ ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಒಂದು ಲೇಖನ ಮಾಲೆ, ಕನ್ನಡದ ನುಡಿ ಭಕ್ತರು ಅಂತ ಹೇಳಿ ಒಂದು ಲೇಖನ ಮಾಲೆ. ಅದರಲ್ಲಿ ಒಂದು ಡಿ ವಿ ಜಿ ಅವ್ರ ಬಗ್ಗೆ ಬರುತ್ತೆ. ಡಿ ವಿ ಜಿ ಅವ್ರಿಗೆ ಅದು ಪ್ರಕಟ ಆದ್ಮೇಲೆ ಗೊತ್ತಾಗತ್ತೆ, ಅದರಲ್ಲಿ ಸ್ವಲ್ಪ ತುಂಬಾ ಹೊಗಳಿ ಎಲ್ಲ ಬರೆದಿರ್ತಾರೆ. ಅಂದ್ರೆ ಅವರು ಲೇಖಕರು ಯಾರೋ ಬರೆದವರು, ಈ ಡಿ ವಿ ಜಿ ಅಂತವ್ರು ಎಷ್ಟು ಜ್ಞಾನಿ ಅಂತ ಹೇಳಿದ್ರೆ, ಅವ್ರು ಅಕಸ್ಮಾತ್ ವಿದೇಶದಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಅಲ್ಲಿನ ಪ್ರಧಾನಮಂತ್ರಿ ಏನೋ ಆಗ್ತಾ ಇದ್ರು, ಅಥವಾ ರಾಷ್ಟ್ರಾಧ್ಯಕ್ಷರು ಮಾಡೋಷ್ಟು ಅವ್ರಿಗೆ ರಾಜಕೀಯ ಜ್ಞಾನ ಇದೆ, ಈ ರೀತಿ ಎಲ್ಲ ಬರೆದಿರ್ತಾರೆ. ಇದನ್ನ ನೋಡಿದಂತ ಡಿ ವಿ ಜಿ ಅವ್ರಿಗೆ ಭಾರಿ ಸಿಟ್ಟು ಬರುತ್ತೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ ಅವ್ರಿಗೆ ಪತ್ರ ಬರೀತಾರೆ, ಬರೆದು ಚೆನ್ನಾಗಿ ತರಾಟೆಗೆ ತೊಳ್ತಾರೆ. ನನ್ ಒಂದು ಮಾತು ಕೇಳ್ಬೋದಾಯ್ತು, ನೀವು ಪ್ರಕಟ ಮಾಡಕ್ ಮುಂಚೆ ನನ್ನ ಬಗ್ಗೆ ಯಾಕೆ ಆ ರೀತಿ ಹೊಗಳೆಲ್ಲ ಬರ್ದಿದ್ದೀರಾ? ಅಷ್ಟೇ ಅಲ್ಲ, ಅವ್ರು ಬರೀತಾರೆ, ಅತಿ ಪ್ರಶಂಸೆ ಅದು ಅನಾವಶ್ಯಕವೂ ಹೌದು, ಹಾನಿಕಾರಕವೂ ಹೌದು, ಆ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದು ಕಿವಿ ಮಾತು ಹೇಳ್ತಾರೆ. ಅತಿಯಾಗಿ ಪ್ರಶಂಸೆ ಮಾಡೋದು, ಹೊಗಳೋದು, ಅದು ವಿಶೇಷ ಬದುಕಿರೋರಿಗೆ ಹಂಗೆಲ್ಲ ಮಾಡಬಾರ್ದು, ಅವ್ರನ್ನ ಹಾಳು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರೀತಾರೆ. ಈ ರೀತಿ ತಾವೆಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಅದಕ್ಕೆ ಈ ರೀತಿ ಏನಾರು ಯಾರೋ ಹೊಗಳಕ್ಕೆ ಎಲ್ಲ ಹೊರಟ್ರೆ ಅವ್ರು ಅದಕ್ಕೆ ಸಂತೋಷ ಪಡ್ತಾ ಇರಲಿಲ್ಲ. ಇವತ್ತೇನಾದ್ರು ಸ್ವಲ್ಪ ಪ್ರಚಾರ ಸಿಗತ್ತೆ, ಅವ್ರ ಬಗ್ಗೆ ಯಾರೋ ಮಾತಾಡ್ತಾರೆ ಅಂದ್ರೆ ಇವರೇ ಸ್ಪಾನ್ಸರ್ ಬೇರೆ ಮಾಡ್ತಾರೆ. ಅನೇಕ
ಸಿನಿಮಾ ನಟರ ಫ್ಯಾನ್ಸ್ಗಳಿರ್ತಾರಲ್ಲ, ಆ ಫ್ಯಾನ್ ಕ್ಲಬ್ ಅಂತ ಹೇಳಿದ್ರೆ ಅವರೇ ಅದನ್ನ ಸಾಕ್ತಾ ಇರ್ತಾರೆ. ಡಿ ವಿ ಜಿ ಅವರು ಆ ರೀತಿ ವ್ಯಕ್ತಿ ಪ್ರಶಂಸೆಗೆ ಅವರು ಯಾವತ್ತು ಅವರು ಬೇರೆ ವ್ಯಕ್ತಿನ ಇವರು ಪ್ರಶಂಸೆ ಮಾಡ್ತಾ ಇದ್ರು, ಆದ್ರೆ ಅವ್ರ ಬಗ್ಗೆ ಆ ರೀತಿ ಅವರು ಸಹಿಸ್ತಾ ಇರಲಿಲ್ಲ. ಇದೇ ರೀತಿ ಮೈಸೂರಿನಲ್ಲಿ ಕೂಡ ನಡೆಯುತ್ತೆ. ಮೈಸೂರು ವಿಶ್ವವಿದ್ಯಾಲಯ ಒಂದು ಇದೇ ರೀತಿ ಕನ್ನಡ ಸಾಹಿತ್ಯದ ಪ್ರಮುಖರು ಅಂತ ಹೇಳಿ ಪುಸ್ತಕ ಮಾಲೆ ಅಂತಾರದು. ಹಾಮಾನಾಯಕರು ಅದಕ್ಕೆ ಆ ಮುಖ್ಯ ಸಂಪಾದಕರಾಗಿರ್ತಾರೆ, ಅವರ ನೇತೃತ್ವದಲ್ಲಿ ಬರುತ್ತೆ. ಅದರಲ್ಲಿ ಬಿ ಎಂ ಶ್ರೀಕಂಠನಯ್ಯವರು, ತೀನಂ ಶ್ರೀ ಅವ್ರ ಬಗ್ಗೆ ಎಲ್ಲ ಇರುತ್ತೆ. ಹಂಗೆ ಡಿ ವಿ ಜಿ ಅವ್ರ ಬಗ್ಗೆ ಕೂಡ ಒಂದು ಪುಸ್ತಕ, ಅದನ್ನ ವಿ ಸೀತಾರಾಮಯ್ಯ ಅವರು ಬರಿಬೇಕು ಅಂತ ನಿಶ್ಚಯ ಆಗತ್ತೆ. ಅವ್ರು ಹೇಳ್ತಾರೆ ಇಲ್ಲ ಡಿ ವಿ ಜಿ ಬೈತಾರೆ ಅಂತ. ಆಗ ಹಾಮಾನಾಯಕರು ಹೇಳ್ತಾರೆ ನಾನು ನೋಡ್ಕೊಳ್ತೀನಿ ನೀವು ಬರೀರಿ ಅಂತೇಳಿ ಇವರು ಬರ್ಸ್ಬಿಡ್ತಾರೆ. ಒಂದು ಇಂಗ್ಲಿಷ್ನಲ್ಲಿ ಡಿ ವಿ ಗುಂಡಪ್ಪ ಅಂತೇಳಿ ಪುಸ್ತಕ. ಮತ್ತೆ ಡಿ ವಿ ಜಿ ಅವ್ರಿಗೆ ಗೊತ್ತಾಗ್ತಾ ಇದ್ದಂಗೆ ಅದನ್ನ ಅವರು ವೈಸ್ ಚಾನ್ಸಲರ್ಗೆ ಪತ್ರ ಬರೀತಾರೆ. ಬರೆದವ್ರು ಹೇಳ್ತಾರೆ ಈ ರೀತಿ ಹಣ, ಹೆಸರು, ಶ್ರಮ ಇದನ್ನೆಲ್ಲ ವ್ಯರ್ಥ ಮಾಡ್ತಿರಲ್ಲ, ಇದನ್ನ ತಕ್ಷಣ ನೀವು ಸ್ಥಗಿತಗೊಳಿಸಿ ಅಂದ್ಬಿಟ್ಟು ತಮ್ಮ ಬೇಡಿಕೆಯನ್ನ ಬರೆದು ಕಳಿಸ್ತಾರೆ. ಅಷ್ಟೊದ್ಗಾಗಲೇ ಪ್ರಿಂಟ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ನನ್ನನ್ನ ಹೊಗಳೋದು ಅದನ್ನ ಅವರು ಖುಷಿ ಪಡ್ತಾ ಇರಲಿಲ್ಲ, ಇದು ಬೇಡ ಅಂತ. ಸದಾ ಅವರು ಒಂದು ರೀತಿ ಪ್ರಚಾರ ವಿಮುಖರಾಗಿರ್ತಾ ಇದ್ರು. ಪ್ರಚಾರದಿಂದ ದೂರ ಇರೋದಲ್ಲಿ ಆನಂದವನ್ನ ಕಾಣ್ತಾ ಇದ್ರು. ಎಷ್ಟು ಘಟನೆಗಳು ಈ ತರ ಸಿಗತ್ತೆ ನಮಗೆ ಅಂದ್ರೆ, ನಮಗೆ ಅವ್ರ ವ್ಯಕ್ತಿತ್ವ ಅರ್ಥ ಆಗದೆ ಈ ರೀತಿಯ ಘಟನೆಗಳಿಂದ. ಅದಾದ್ಮೇಲೆ ನಮ್ಗೆ ಪೆಗ್ಗ ಹೋದ್ರೆ ಗೊತ್ತಾಗತ್ತೆ ಅವ್ರು ಹೇಳಿರೋದು ಏನು ಅಂತ. ಇವ್ರು ಬರೆದಂತಹ ಭಗವದ್ಗೀತಾ ತಾತ್ಪರ್ಯ ಏನು ಜೀವನ ಧರ್ಮ ಯೋಗ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಅದು ದಿಲ್ಲಿಯಲ್ಲಿ ನಡೆಯುತ್ತೆ ಕಾರ್ಯಕ್ರಮ. ಇವ್ರು ಹೋಗೋದೇ ಇಲ್ಲ, ಯಾಕಂದ್ರೆ ಪ್ರಶಸ್ತಿಗೆ ಆಸಕ್ತಿನೇ ಇಲ್ಲ ಇವ್ರಿಗೆ. ಇವತ್ತು ಅನೇಕ ವ್ಯಕ್ತಿಗಳಿಗೆ ಪ್ರಾಯಶಃ ಇದನ್ನ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಕಡೆಗೆ ಆ ಸರಿ ಅಂತ ಇಲ್ಲಿಗೆ ಬರ್ತಾರೆ, ಕಡೆಗೆ ಅವ್ರ ಮನೆಯಲ್ಲೇ ಬಂದು ಕೊಡಬೇಕು ಅಂತ ಆಗತ್ತೆ. ಪ್ರಾಯಶಃ ಯಾರಿಗೂ ಆ ರೀತಿ ಆಗಿಲ್ಲ. ಅವ್ರ ಮನೆಗೆ ಬಂದು ಒಂದು 4-5 ಜನ ಸಾಂಕೇತಿಕವಾಗಿ ದಿಲ್ಲಿಯಲ್ಲಿ ನಡಿಬೇಕಾದಂತ ಪ್ರಶಸ್ತಿ ಕಾರ್ಯಕ್ರಮ ಇವ್ರ ಮನೇಲಿ ನಡೆಯುತ್ತೆ. ಅದು ಕೂಡ ಕಂಡೀಷನ್ ಅಂತ ಹೇಳಿದ್ರೆ ಅದಕ್ಕೆ ಕೊಡುವಂತ ಅಷ್ಟು ಹಣನ ನಾನು ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೊಡ್ತೀನಿ ಅನ್ನೋದು ಒಪ್ಕೊಂಡ್ಮೇಲೆ ಪ್ರಶಸ್ತಿ ಸ್ವೀಕಾರ ಮಾಡೋಕ್ಕೆ ಇವರು ತಯಾರಾಗ್ತಾರೆ. ಅವ್ರ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ನಡೆಯುತ್ತೆ. ಬಿಕಾನೇರ್ ಅಲ್ಲಿನ ದಿವಾನ್ರಾಗಬೇಕು ಅಂತ ಹೇಳಿ ಒಂದು ಇವ್ರಿಗೆ ಶಿಫಾರಸ್ಸಾಗಿ ಯಾರಿಂದನೂ ಬರುತ್ತೆ. ಅಲ್ಲೊಂದು ದೊಡ್ಡ ಕೆಲಸ, ಸಂಬಳ ಆಗಿನ ಕಾಲದಲ್ಲಿ 4 ಡಿಜಿಟ್ ಸ್ಯಾಲ್ರಿ, ತುಂಬಾ ದೊಡ್ಡದು. ಬೇಡ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ನನ್ನ ಕೆಲಸ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಅವ್ರು ಹೋಗಕ್ಕೆ ಒಪ್ಪಲ್ಲ. ಇವತ್ತು ನಮ್ಗೆಲ್ರಿಗೂ ಗೊತ್ತಿದೆ, ಬಸವನಗುಡಿಯಲ್ಲಿ ಡಿ ವಿ ಜಿ ರಸ್ತೆ ಅಂತ ಇದೆ. ಅವ್ರ ಮನೆ ಇದ್ದಂತ ಒಂದು ರಸ್ತೆ ಅದು. ಅದ್ರ ಮುಂಚೆಯಿಂದ ಡಿ ವಿ ಜಿ ರಸ್ತೆ ಅಲ್ಲ, ಅದಕ್ಕೆ ಹೆಸರು ನಾಗಸಂದ್ರ ರಸ್ತೆ ಅಂತ. ಡಿ ವಿ ಜಿ ಅವರ ಈ ಕೊಡುಗೆಗಳನ್ನ ಗುರುತಿಸಿ ಸಮಾಜ ಮತ್ತೆ ಆಗಿನ ಏನು ಇದಿರುತ್ತಲ್ಲ ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಅವ್ರು ನಿಶ್ಚಯ ಮಾಡ್ತಾರೆ. ತುಂಬಾ ಜನರಿಂದ ಬೇಡಿಕೆನೂ ಬರುತ್ತೆ, ಡಿ ವಿ ಜಿ ಅವರ ಸ್ಮರಣಾರ್ಥ ಆ ರಸ್ತೆಗೆ ಡಿ ವಿ ಜಿ ರಸ್ತೆ ಇಡಬೇಕು ಅಂತ. ಸೊ ನಿಶ್ಚಯ ಆಗತ್ತೆ. ಕಡೆಗೆ ಅದು ಘೋಷಣೆ ಕೂಡ ಮಾಡುತ್ತೆ ಸರ್ಕಾರ. ಮಾಡಿದ್ರೆ ಇವ್ರು ಅದಕ್ಕೆ ಮತ್ತೆ ಅದನ್ನ ಪತ್ರ ಬರೀತಾರೆ. ಪತ್ರ ಬರೆದು ಹೇಳ್ತಾರೆ ಜನರಿಗೆ ಇದರಿಂದ ತೊಂದರೆ ಆಗತ್ತೆ ಅಂತ. ಯಾಕೆಂದ್ರೆ ಇಷ್ಟ ದಿವಸ ಯಾವ್ದೋ ಒಂದು ಹೆಸರಿತ್ತು, ಜನಕ್ಕೆ ಅನುಕೂಲ ಆಗ್ತಾ ಇತ್ತು, ನೀವು ಈ ತರ ಏನೋ ಸಡನ್ ಆಗಿ ಈ ತರ ಚೇಂಜ್ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ, ದಯಮಾಡಿ ಇದನ್ನ ಮಾಡಬೇಡಿ ಅಂತ ಹೇಳಿ ಪತ್ರ ಬರೀತಾರೆ. ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದು ಪ್ರಶಸ್ತಿಯೋ ಅಥವಾ ಒಂದು ಈ ರೀತಿಯ ಸಿಗಕ್ಕೆ ಹೊರಟಾಗ ಇವರು ಅದನ್ನ ಇಸ್ಕೊಳ್ಳಕ್ಕೆ ತಯಾರೇ ಇರಲ್ಲ. ತುಂಬಾ ಒಂದು ಕಷ್ಟದ ಸ್ಥಿತಿಯಲ್ಲೇ ಜೀವನ ನಡೆಸ್ತಾ ಇರ್ತಾರೆ. ಯಾರ ಮುಂದೆನೂ ಕೈ ಚಾಚಿರಲ್ಲ, ಯಾರ ಮುಂದೆನೂ ತನ್ನ ಕಷ್ಟವನ್ನು ಹೇಳ್ಕೊಳ್ಳಲ್ಲ. ಅವ್ರ ಜೊತೆ ಇದ್ದವರೆಲ್ಲ ಏನ್ ನೆನಪಿದೆ ಅಂತ ಹೇಳಿದ್ರೆ ಅವರು ತಮಾಷೆ, ನಗು, ಹರಟೆ, ತಿಂಡಿ ತಿನ್ನೋದು, ಬೇರೆ ಬೇರೆ ವೈಚಾರಿಕವಾದಂತ ಚರ್ಚೆಗಳು, ಇಷ್ಟೇ ಹೊತ್ತು ಯಾವತ್ತೂ ಕೂಡ ನಮ್ಮ ಮನೇಲಿ ಇವತ್ತು ಇಷ್ಟು ಕಷ್ಟ ಇದೆ ಅಂತ ಇನ್ನೊಬ್ರ ಹತ್ರ ಕೈ ಚಾಚಿದವರು ಅಲ್ಲ, ಹೇಳ್ಕೊಂಡವರು ಅಲ್ಲ. ಅಷ್ಟೇ ಅಲ್ಲ, ಸಹಾಯ ಮಾಡ್ತೀವಿ ಅಂತ ಮನೆ ಬಾಗಿಲಿಗೆ ಬಂದ್ರು ಅದನ್ನ ಒಪ್ತಾ ಇರಲಿಲ್ಲ. ದೇವರಾಜ ಅರಸ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇವ್ರಿಗೆ ಗೌರವ ಮಾಸಾಶನ ಕೊಡಬೇಕು, ಒಂದು ಪೆನ್ಷನ್ ರೀತಿ ಕೊಡಬೇಕು ಅಂತ ಹೇಳಿ ನಿಶ್ಚಯ ಆಗತ್ತೆ.
ಅದು ಅನೌನ್ಸ್ಮೆಂಟ್ ಆದ್ಮೇಲೆ ಇವ್ರು ಗೊತ್ತಾಗತ್ತೆ, ಇವರು ಚೀಫ್ ಮಿನಿಸ್ಟರ್ಗೆ ಪತ್ರ ಬರೀತಾರೆ. ನೋಡಿ, ಅವ್ರು ಹೇಳ್ತಾರೆ, ಸಾರ್ವಜನಿಕರ ಹಣ, ತೆರಿಗೆದಾರರು ಕೊಟ್ಟಿರ್ತಕ್ಕಂಥ ಹಣವನ್ನ ನನ್ನಂತ ಮುದುಕರಿಗೆ ನೀವು ದುರುಪಯೋಗ ಮಾಡಬೇಡಿ ಅಂತ. ಪ್ರಾಯಶಃ ಹೈಟ್ಸ್ ಅಂತ ಅನ್ಸತ್ತೆ. ಬೇಡ ಅಂತ, ತೆರಿಗೆದಾರರು ಕೊಟ್ಟಿರುತ್ತೆ, ಯಾವುದೋ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿಗೆ ಹೋಗ್ಬೇಕು, ಆ, ಬೇಡ ನಮಗೆ ಅಂತ. ಒಂದು ದೊಡ್ಡ ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ಡಿ ವಿ ಜಿ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಸ್ವಾರಸ್ಯ ಅಂದ್ರೆ ಅದ್ರ ಮಾರನೇ ಸದ್ದು ಹೇಳ್ತೀನಿ ಪ್ರಸಂಗ. ಮಾರನೇ ದಿನ ಆ, ಆ, ಇದು ಸಮಾರಂಭ ನಡೆದ ಮಾರನೇ ದಿವಸ ಆ ಡಿ ವಿ ಜಿ ರಸ್ತೆಯಲ್ಲಿ ಇವ್ರ ಮನೆ ಹತ್ರ ಒಂದು ಪೆಟ್ಟಿಗೆ ಅಂಗಡಿ, ಅಲ್ಲಿ ಒಬ್ರು ಸಿಗರೆಟ್ ಸೇತಾ ನಿಂತಿದ್ದಾರೆ. ಒಂದು ಮೂರ್ನಾಲ್ಕು ಜನ ಸ್ನೇಹಿತರು ನಿಂತಿದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ಸುಧಾ ಪತ್ರಿಕೆ ನಮ್ಗೆ ಗೊತ್ತಿದೆ, ಅದರ ಸಂಪಾದಕರು ER ಸೇತುರಾಮ್ ಅಂತೇಳಿ ಅವರು ಸ್ನೇಹಿತರ ಜೊತೆ ಸಿಗರೆಟ್ ಸೇತಾ ನಿಂತಿದ್ದಾರೆ. ಆಗ ಡಿ ವಿ ಜಿ ಅವ್ರ ಮನೆಯಿಂದ ಯಾರೋ ಒಬ್ಬ ಆಳು, ಒಬ್ಬ ಒಂದು ಏನೋ ಚೀಟಿ ಇಟ್ಕೊಂಡ್ಬಂದು ಅಲ್ಲಿ ಅಂಗಡಿಗೆ ಕೊಡ್ತಾನೆ. ಅವರು ಏನೋ ಕೊಡ್ತಾರೆ. ಇವರು ಸುಧಾ ಪತ್ರಿಕೆಯ ಸಂಪಾದಕರು ಸೇತುರಾಮ್ ಆ ಚೀಟಿಲಿ ಏನಿದೆ ಅಂತ ಕುತೂಹಲದಿಂದ ನೋಡ್ತಾರೆ. ಯಾಕೆಂದ್ರೆ ಹಿಂದಿನ ದಿವಸ ಕಾರ್ಯಕ್ರಮದಲ್ಲೂ ಇದ್ರವರು. ಆ ಚೀಟಿಯಲ್ಲಿ ಬರೆದಿರ್ತಾರೆ, ಯಾರೋ ಒಬ್ರು ಆ ಎಂತರ ಗೊತ್ತಿಲ್ಲದೆ, ಅಂದ್ರೆ ಅನಿರೀಕ್ಷಿತವಾಗಿ ಅತಿಥಿಗಳು ಬಂದಿದ್ದಾರೆ, ಸೊ ಅದಕ್ಕೆ ಸ್ವಲ್ಪ ಕಾಫಿ ಪುಡಿ, ಸಕ್ಕರೆ ಅದನ್ನ ದಯಮಾಡಿ ಕೊಡಿ, ಆಮೇಲೆ ದುಡ್ಡನ್ನು ಪಾವತಿ ಮಾಡ್ತೀವಿ ಅಂತೇಳಿ ಒಂದು ಚೀಟಿಲಿ ಬರೆದಿರ್ತಾರೆ ಡಿ ವಿ ಜಿ ಅಂತ. ಆ ಅಂಗಡಿ ಅವ್ನ ಪಾಪ ಗೊತ್ತಿರುತ್ತೆ, ಅವನು ಅವರ ಬಂದಂತ ಆಳು ಕೇಳಿ ಕೊಟ್ಟು ಕಳಿಸ್ತಾನೆ. ಇವರು ಸುಧಾ ಪತ್ರಿಕೆಯ ಸೇತುರಾಮ್ ಬರೀತಾರೆ, ಹಿಂದಿನ ದಿವಸ ಅವ್ರಿಗೆ ದೊಡ್ಡ ಸನ್ಮಾನ ಸಮಾರಂಭ ಟೌನ್ ಹಾಲ್ನಲ್ಲಿ, ದೊಡ್ಡ ದೊಡ್ಡ ವ್ಯಕ್ತಿ ಸೇರಿದ್ದಾರೆ. MS ಸುಬ್ಬುಲಕ್ಷ್ಮಿ ಬಂದಿರ್ತಾರೆ, ಆಗಿನ ಕಾಲದ ಅನೇಕರು ಜನ ಸೇರಿರ್ತಾರೆ, ಪ್ರಾಯಶಃ 1968-70 ಇಸ್ವಿಯಲ್ಲಿ. ಅಲ್ಲಿ ಅವ್ರಿಗೆ 1 ಲಕ್ಷಕ್ಕೂ ಹೆಚ್ಚು ದೊಡ್ಡ ಮೊತ್ತದ ಒಂದು ಆ, ದೇಣಿಗೆಯನ್ನ ಕೊಡ್ತಾರೆ, ಗೌರವ ಸಮರ್ಪಣೆ. ಅಲ್ಲಿ ಅವರು ಅಷ್ಟು ಹಣವನ್ನ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಅಂತ ಅಲ್ಲೇ ಅನೌನ್ಸ್ ಮಾಡಿ ಕೊಟ್ಟೇ ಬಿಡ್ತಾರೆ. ಅಲ್ಲಿ ಅನೇಕರು ಹೇಳಿರ್ತಾರೆ, ನೀವು ಒಂದು ಕಾರ್ ತಗೊಂಡ್ರೆ ಒಳ್ಳೇದು, ಯಾಕಂದ್ರೆ ಎಲ್ಲಾ ಕಡೆ ಓಡಾಡ್ತಾ ಇರ್ತೀರಾ ಅಂತ. ಡಿ ವಿ ಜಿ ಅವ್ರು, ಇಲ್ಲ, ಯಾವಾಗ ತನಕ ಈ ಆಟೋ ಅಥವಾ ಆಗ ಜಟ್ಕಾ ಇರುತ್ತೆ, ಜಟ್ಕಾ ಗಾಡಿ ಇರುತ್ತೆ, ಅದೇ ಸಾಕು ನಂಗೆ ಅಂತ. ಅಂದ್ರೆ ಅದು ಘಟನೆ ನಡೆದ ಮಾರನೇ ದಿವಸ ಮನೆಗೆ ಯಾರೋ ಅತಿಥಿಗಳು ಬಂದ್ರೆ ಕಾಫಿ ಪುಡಿ ಸಕ್ಕರೆಗೂ ದುಡ್ಡಿರಲ್ಲ. ಏನ್ ಯೋಚನೆ ಮಾಡ್ತಾ ಇರಲ್ಲ, ಬಿಂದಾಸ್ ಅಂತ ಹೇಳ್ತಾರಲ್ಲ ಆ ರೀತಿ ಇದ್ದಂತ ವ್ಯಕ್ತಿ. ಅನೇಕ ಬಾರಿ ಇವರು ವಿಶ್ವೇಶ್ವರಯ್ಯನವ್ರ ಜೊತೆ ಇದಕ್ಕೆಲ್ಲ ಹೋಗ್ತಾ ಇರ್ತಾರೆ, ಏನು ಬೇರೆ ಬೇರೆ ಕಡೆ ಸರ್ವೆ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ಸರ್ಕಾರದಿಂದ ಅನೇಕ ಒಂದು ಕೆಲಸಗಳು ಬಂದಾಗ ಇವ್ರು ಮಾಡ್ಕೊಡ್ತಾ ಇರ್ತಾರೆ. ಆಗ ಅವರು ಇವ್ರಿಗೆ ಏನಾದ್ರು ದೇಣಿಗೆ ಕೊಡಬೇಕು ಅಂತ ಬಂದಾಗ ಇವರು ಸರಿ ಅಂತ ಅವರು ಚೆಕ್ ಕಳಿಸ್ಬಿಡ್ತಾ ಇರ್ತಾರೆ ಪೋಸ್ಟಲ್ಲಿ, ನೀವು ತಲುಪ್ಬಿಡತ್ತೆ ಚೆಕ್ ಅಂತ. ಡಿ ವಿ ಜಿ ಅವ್ರು ತೀರ್ಕೊಂಡ್ಮೇಲೆ ಅವರ ಬಾಡಿಯನ್ನ ಏನು ತಗೊಂಡು ಹೋದ್ಮೇಲೆ ನೋಡಿದ್ರೆ ಅವ್ರ ಹಾಸಿಗೆ ಕೆಳಗಡೆ ಎನ್ಕ್ಯಾಶ್ ಮಾಡದೇ ಇರೋಂಥ ಅದೆಷ್ಟೋ ಚೆಕ್ಗಳು ಹಾಗೆ ಇತ್ತಂತ. ಚೆಕ್ ಅವ್ರು ಕೊಡ್ತಾರೆ, ಇಸ್ಕೊಳಕ್ಕೆ ಅದನ್ನ ಉಪಯೋಗಿಸಕ್ಕೆ ಇಷ್ಟ ಇಲ್ಲ, ಆದ್ರೆ ಇಸ್ಕೊಳ್ದೇನೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ಎಷ್ಟೊಂದ್ಸಲಿ ಪ್ರಾಯಶಃ ಇಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅದು ಬಂದು ಬಿದ್ದಿದೆ ಅಷ್ಟೇ. ಆದ್ರೆ ಬಂದ ಮೇಲೆ ಇವ್ರ ಕೈಲಿ ಇದೆಯಲ್ಲ, ಅದನ್ನ ಎನ್ಕ್ಯಾಶೇ ಮಾಡ್ಕೊಂಡಿಲ್ಲ. ಎಷ್ಟೊಂದು ಚೆಕ್ ಅಂತ, ಎಷ್ಟೊಂದೆಲ್ಲ ಒಂದು ಚೆಕ್ಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ 3 ತಿಂಗಳು 6 ತಿಂಗಳು ತರ ಸಮಯ ಇರುತ್ತೆ. ಆ ಡೇಟ್ ಆಗಿ ಎಷ್ಟೋ ಸಮಯ ಆಗ್ಬಿಟ್ಟಿದೆ, ಅದ್ರ ಪರಿವೆಯೇ ಇಲ್ಲ ಅವ್ರಿಗೆ. ಬರೀ ಚೆಕ್ ಅಷ್ಟೇ ಅಲ್ಲ, ಅವ್ರಿಗಿದ್ದಂತಹ ಸ್ನೇಹ, ಅವ್ರಿಗಿದ್ದಂತಹ ಸಂಬಂಧಗಳು, ಪರಿಚಯಗಳು, ಅದನ್ನು ಕೂಡ ಇವರು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಯಾರೊಬ್ರು ಪರಿಚಯ ಆಯ್ತು ಅಂತಂದ್ರೆ ಮನುಷ್ಯ ಹೇಗೆ ಯೋಚನೆ ಮಾಡ್ತಾನೆ ಅಂದ್ರೆ, ನನಗೇನು ಸಿಗತ್ತೆ, ಅಥವಾ ನಾನೇನು ಆ ಕಾಂಟ್ಯಾಕ್ಟ್ ಉಪಯೋಗಿಸ್ಕೊಂಡು ನನ್ನ ಕೆಲಸ ಮಾಡ್ಕೊಳ್ಳಿ, ಯಾರಿಗೋ ನನ್ಗೆ ಬೇಕಾದವ್ರಿಗೆ ಕೆಲಸ ಕೊಡಿಸ್ಕೊಳ್ಳ ಅಥವಾ ಪ್ರಮೋಷನ್ ತಗೊಳ್ಳಿ, ಇದೇ ಚಿಕ್ಕರಲ್ಲಿ ಇರ್ತಾರೆ. ಅರೆ ಡಿ ವಿ ಜಿ ಅಂತ ಒಬ್ಬ ಋಷಿ ನಮ್ಮ ಕಾಲದಲ್ಲಿ ಬದುಕಿ ತೋರಿಸಿದ್ದೇನಂತಂದ್ರೆ ಅದರೆಲ್ಲ ಪರಿವೆಗೆ ಹೋಗದೆ ಆನಂದದಲ್ಲಿ ಇದ್ರು. ಹಾಗಾಗಿ ಈ ತರ ವ್ಯಕ್ತಿತ್ವದ
ಇಂದ ಬಂದ ಅವರ ಲೇಖನಿಯಿಂದ ಬಂದಂತ ಮಾತುಗಳಿಗೆ ನಮಗೆ ಅರ್ಥ ಆಗತ್ತೆ. ಒಂದೇ ಒಂದು ವಿಷಯವಾದ ಕೆಲವು ಆ, ಮಂಕುತಿಮ್ಮನ ಕಗ್ಗವನ್ನ ನಾನು ಈಗ ಹೇಳ್ತೀನಿ. ಆವಾಗ ನಮಗೆ ಡಿ ವಿ ಜಿ ಅವರ ಬರಹ ಮತ್ತು ಬದುಕು ಅದರ ಒಂದು ಸಮೀಕರಣ ಪ್ರಾಯಶಃ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ, ಸಾಮಾನ್ಯಗೆ ಮನುಷ್ಯನಿಗೆ ಹೇಗೆ ಅಂದ್ರೆ, ನನ್ನ ಜನ ಇಷ್ಟಪಡಬೇಕು, ಜನ ನನಗೆ ಪ್ರೀತಿಸ್ಬೇಕು ಅಂತ, ಜನ ನನ್ನ ಮುದ್ದಿಸ್ಬೇಕು ಅಂತ. ಅದಕ್ಕೆ ಡಿ ವಿ ಜಿ ಅವ್ರು ಹೇಳ್ತಾರೆ, ಜಗವೆನ್ನ ಮುದ್ದಿಸದ ಅದೇಕೆಂದು ಕೊರಗದಿರು, ಜಗತ್ತು ನನ್ನನ್ನು ಯಾತಕ್ಕೆ ಮುದ್ದಿಸ್ತಾ ಇಲ್ಲ ಅಂತ ಕೊರಗಬೇಡ. ಮುಂದೆ ಹೇಳ್ತಾರೆ, ಮಗುವು ನೀ ಪೆತ್ತರಿಗೆ ಲೋಕಕ್ಕೆ ಸ್ಪರ್ಧಿ. ನಿಮ್ಮ ಅಪ್ಪ ಅಮ್ಮಂಗೆ ನೀನ್ ಮಗು, ಆದ್ರೆ ಲೋಕಕ್ಕೆ ನೀನೊಬ್ಬ ಸ್ಪರ್ಧಿ. ಈಗ ಒಂದು 10 ಜನ ರನ್ನಿಂಗ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಇವ್ರ ಅಪ್ಪ ಅಮ್ಮಂಗೆ ಅವನ ಬಗ್ಗೆ ಪ್ರೀತಿ ಕಾಳಜಿ ಪ್ರೋತ್ಸಾಹ ಕೊಡ್ಬೋದು, ನೀನ್ ಮೊದಲು ಬಾ ಅಂತ. ಆದ್ರೆ ಅಕ್ಕಪಕ್ಕ ಇರೋರು ಅವ್ರು ಯಾಕೆ ಇವ್ನ ಪ್ರೀತಿಸ್ತಾರೆ, ಅವ್ರು ಯಾಕೆ ಇವನ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅವ್ರಿಗೆಲ್ಲಕ್ ನೋಡ್ತಾ ಇರ್ತಾರೆ. ನೋಡಿ ಎಂತ ಬದುಕಿನ ಕಠೋರ ಸತ್ಯವನ್ನ ಡಿ ವಿ ಜಿ ಹೇಳ್ತಾರೆ. ಜಗವೆನ್ನ ಮುದ್ದಿಸದದೇಕೆಂದು ಕೊರಗದಿರು, ಮಗುವು ನೀ ಪೆತ್ತರಿಗೆ ಲೋಕಕ್ಕೆ ಸ್ಪರ್ಧಿ. ನೀ ಲೋಕಕ್ಕೆ ಸ್ಪರ್ಧಿಯಪ್ಪ, ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯ? ಅಲ್ಲ ತುಂಬಾ ನನಗೆ ಹೊರೆ ಇದೆ ಅಂದ್ರೆ, ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಹೆಗಲ ಹೊರೆ ಹುಟ್ಟಿದವ್ರಿಗೆಲ್ಲ ಮಿರುತ್ತೀರೆ. ಯಾರ್ಯಾರು ಹುಟ್ಟಿದಾರೋ ಅವ್ರಿಗೆಲ್ಲ ಹೊರೆ ಇದೆ. ಅದಕ್ಕೋಸ್ಕರ ಹೆಗಲು ಅಂತ ಭಗವಂತ ಕೊಟ್ಟಿಯಾನೆ, ಅದಿರದೆ ಹೊರೆನ ಹೊತ್ಕೊಳ್ಳೋಕೋಸ್ಕರನೇ ಕೊಟ್ಟಿದ್ದಾನೆ. ನಿನ್ನ ರಗಳೆಗಾರಿಗೆ ಬಿಡುವ ಮಂಕುತಿಮ್ಮ, ನಿನ್ನ ರಗಳೆನ ಯಾರ ಮುಂದೆನೂ ಹೇಳ್ಕೊಳ್ಬೇಡ ಅಂತ. ಅಂದ್ರೆ ಮನುಷ್ಯನ ಒಂದು ತವಕ ಇದೆಯಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯ ತವಕವನ್ನ ಎಷ್ಟು ಚೆನ್ನಾಗಿ ಅವರು ರೂಪಿಸ್ತಾರೆ ಅಂದ್ರೆ, ಮನುಷ್ಯನಿಗೆ ಮೊಟ್ಟ ಮೊದಲು ಬೇಕಾದ್ದು ಆಹಾರ. ಅದಕ್ಕೋಸ್ಕರ ಅವನು ಕಷ್ಟಪಡ್ತಾನೆ. ಆಹಾರ ಸಿಗ್ತಾ, ನೆಕ್ಸ್ಟ್ ದುಡ್ಡು. ಅದನ್ನ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅಂದ್ರೆ ಮೊದಲು ಅನ್ನ, ಅದಾದ್ಮೇಲೆ ಚಿನ್ನ ಅಥವಾ ಹಣ ಸಂಪತ್ತು, ಅದರ ತೀಕ್ಷ್ಣ, ಅದರ ಆತುರ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಏನೋ ಕೆಲಸ ಸಿಕ್ತು, ಊಟ ತಿಂಡಿಗೆಲ್ಲ ತೊಂದರೆ ಇಲ್ಲ ಅಂದ್ರೆ ನೆಕ್ಸ್ಟ್ ಹೆಣ್ಣು ಗಂಡು. ಅಂದ್ರೆ ಗಂಡ ಇದ್ರೆ ಹೆಣ್ಣು ಬೇಕು, ಹೆಣ್ಣಾದ್ರೆ ಗಂಡು ಬೇಕು. ಅದು ಅದು ಜೀವನದ ಆತುರ, ಅದಕ್ಕಾಗಿ ಪ್ರಯತ್ನ. ಅದು ಸಿಕ್ತು ಅನ್ಕೊಳ್ಳಿ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಗಂಡು ಹೆಣ್ಣೊಲವು ಆಯ್ತು. ಅದಾದ್ಮೇಲೆ ಮನ್ನಣೆಯ ದಾಹಯಿ ಎಲ್ಲಕಂ ತೀಕ್ಷ್ಣತಮ. ಮನ್ನಣೆ ಬೇಕು ನನಗೆ, ನನ್ನ ಜನ ಗುರ್ತಿಸ್ಬೇಕು, ನನ್ ಗೌರವಿಸ್ಬೇಕು, ನನಗೆ ಏನೋ ಸ್ಪೆಷಲ್ ಇದು ಕೊಡ್ಬೇಕು, ನನಗೆ ಸ್ಟೇಟಸ್ ಕೊಡಬೇಕು ಅಂತ ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುತಿಹುದಾತ್ಮವನೇ ಮಂಕುತಿಮ್ಮ ಅಂತ. ಅರೆ ಆತ್ಮನ್ ಕಿತ್ತು ತಿಂತಾ ಇದೀನಿ, ಮನ್ನಣೆ ಬೇಕು, ನನ್ ಗುರ್ತಿಸ್ಬೇಕು ಗುರ್ತಿಸ್ಬೇಕು ಜನ ಅಂತ. ಎಲ್ಲೆಲ್ಲಿ ಗುರ್ತಿಸ್ಬೇಕು ಅಂದ್ರೆ ಅದನ್ನು ಸ್ವಾರಸ್ಯವಾಗಿ ಹೇಳ್ತಾರೆ. ಮನೆಯೋಳೋ, ಮಠದೋಳೋ, ಸಭೆಯೋಳೋ, ಸಂತೆಯೋಳೋ. ಅಂದ್ರೆ ಮನೆಯಲ್ಲಿ 10 ಜನ ಇದ್ದಾರೆ, 5 ಜನ ಇದ್ದಾರೆ ಅಂದ್ರೆ ನನಗೇನೋ ಒಂದು ಸ್ಪೆಷಲ್ ಅಲ್ಲಿ ಮಾನ್ಯತೆ ಕೊಡಬೇಕು. ಮಠದವಳು, ಎಲ್ಲೋ ಮಠಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೊಂದು ಸ್ಪೆಷಲ್ ಏನೋ ಇನ್ಫ್ಲೂಯೆನ್ಸ್. ಕೆಲವ್ರು ಹೇಳ್ತಾರೆ, ಆ ನೋಡ್ರಿ ದೇವಸ್ಥಾನಕ್ಕೆ ಹೋಗಿದ್ದೆ, ನಮ್ಗೆ ಯಾರೋ ಇನ್ಫ್ಲೂಯೆನ್ಸ್ ಇತ್ತು, ನಮ್ಗೆ ಮುಂದೆ ಬಿಟ್ಬಿಟ್ರು. ಅಥವಾ ಇತ್ತೀಚೆಗೆ ಯಾರೋ ಹೇಳ್ತಾರೆ, ಕಾಶಿಗೆ ಹೋಗಿದ್ವಿ, ದೊಡ್ಡ ಕ್ಯೂ ಇತ್ತು, ಯಾರಿಗೋ ದುಡ್ಡು ಕೊಟ್ವಿ, ಅವರು ಮಧ್ಯದಿಂದ ಬಿಡಿಸ್ಬಿಟ್ರು. ನನಗೆ ಏನೋ ಒಂದು ಮಾಡಿ ನಾನು ತಿರುಪ್ತಿಲಿ ಕೆಲವ್ರು ಹೇಳ್ತಾರೆ, ಅಲ್ಲಿದ್ದ ಒಬ್ಬ, ಅವನಿಗೊಂದು 100 ರೂಪಾಯಿ ಇಟ್ಟೆ, ದೇವ್ರ ಮುಂದೆ 10 ನಿಮಿಷ ಬಿಟ್ಟ ಅಂತ. ಅದೇ ದೇವ್ರ ಮುಂದೆ ಮೋಸ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ಏನೋ ಒಂದು ನಂಗೇನು ಸ್ಪೆಷಲ್ ಇದೆ. ಮಠದಳೋ, ಮನೆಯೋಳೋ, ಮಠದೋಳೋ, ಸಭೆಯೋಳೋ, ಸಭೆಯಲ್ಲಿ ಸಂತೆಯೋಳೋ, ಕಡೆಗೆ ಮಸಾಣದವಳು. ಅಂದ್ರೆ ಕೆಲವರು ನಾನು ಕೇಳಿನಿ, ಸ್ಮಶಾನದಲ್ಲಿ ಕೂಡ ಜಾಗ ಬುಕ್ ಮಾಡ್ತಾರೆ, ಅಥವಾ ಬೇರೆ ಸಮಾಧಿಗಿಂತ ನಾನು ಸ್ವಲ್ಪ ಎತ್ತರ ಇರಬೇಕು ಅಂತ. ಆ ಥರದ್ದು ಕೆಲವು ಕೇಳಿವಿ. ಅದಕ್ಕೆ ಹೇಳ್ತಾರೆ ಎಲ್ಲ ಕಡೆ ಈ ಮನ್ನಣೆ ಬೇಕು ಅಂತ. ಮನೆಯೋಳೋ, ಮಠದೊಳೋ, ಸಭೆಯೋಳೋ, ಸಂತೆಯೋಳೋ, ಕಡೆಗೆ ಕಾಡೋಳೋ, ಮಸಾಣದೊಳೋ, ಮತ್ತೆಲ್ಲೋ ಗಣನೆಗೇರಲಿಕೆಂದು ಜನ ತಪಿಸಿ ತೊಳಲುವುದು. ಗಣನೆಗೇರ್ಬೇಕು, ನನ್ ಗುರ್ತಿಸ್ಬೇಕು, ನೆನೆಯದಾತ್ಮದ ಸುಖವ ಮಂಕುತಿಮ್ಮ ಅಂತ.
ಅಂದರೆ ಆತ್ಮ ಸುಖವನ್ನು ಬಿಟ್ಟು ಏನೇನೋ ಮಾಡ್ತಾ ಇರ್ತಾರೆ. ಇದನ್ನ ಅವರು ಹೇಳ್ತಾರೆ. ಅಂದ್ರೆ ಇದನ್ನ ಮಾಡಕ್ ಹೋದಾಗ ಏನೇನೋ ತಪ್ಪು ದಾರಿಯಲ್ಲಿ ಹೋಗ್ತಾರೆ. ಸಿರಿ ಮಾತ್ರಕ್ಕೇನೆಲ್ಲ, ಪೆಣ್ ಮಾತ್ರಕ್ಕೇನೆಲ್ಲ, ಅಂದ್ರೆ ಸಿರಿಗಾಗಿ, ಸಂಪತ್ತಿಗಾಗಿ ಮತ್ತು ಹೆಣ್ಣಿಗಾಗಿ. ಸಿರಿ ಮಾತ್ರಕ್ಕೇನೆಲ್ಲ, ಪೆಣ್ ಮಾತ್ರಕ್ಕೇನೆಲ್ಲ, ಕರುಬಿ ಜನ ಕೆಸರು ದಾರಿಯಲ್ಲಿ ಸಾಗುವರು. ಅಂದ್ರೆ ಕಚ್ಚಡ ದಾರಿಯಲ್ಲಿ ಬೇಕಾದ್ರೂ ಹೋಗ್ತಾರೆ. ಯಾಕೆಂದ್ರೆ ದುಡ್ಡಿಗಾಗಿ ಅಥವಾ ಒಂದು ಹೆಣ್ಣಿಗಾಗಿ. ಬಿರುದ ಗಳಿಸಲಿ ಕೆಸಪ, ಹೆಸರು ಪಸರಿಸಲೆಸಪ. ಅಂದ್ರೆ ಬಿರುದು ಗಳಿಸ್ಬೇಕು, ಹೆಸರು ಗಳಿಸ್ಬೇಕು ಅನ್ನಕ್ಕೋಸ್ಕರ ದುರಿತಗಳ ಎಣೆಯುಂಟೆ ಮಂಕುತಿಮ್ಮ. ಮಾಡ್ತಕ್ಕಂಥ ಆ ದುಷ್ಟ ಕೆಲಸಗಳು, ತಪ್ಪು ನಿರ್ಧಾರಗಳು, ಹೋಗ್ತಕ್ಕಂಥ ದಾರಿಗಳು ಎಷ್ಟು ಅದಕ್ಕೆ ಲೆಕ್ಕನೇ ಇಲ್ಲ ಅಂತ. ದುರಿತಗಳು ಎಣೆಯುಂಟೆ ಮಂಕುತಿಮ್ಮ. ಹೆಸರು ಹೆಸರೆಂದು ನೀ ಬಸವಳಿವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹನಲೆ ನೀನು. ಒಂದ್ ದಿವಸ ನೀನು ಕಸದಲ್ಲಿ ಕಸವಾಗಿ ಹೋಗ್ತೀಯ ಅಲ್ವಾ. ಒಬ್ಬ ತೀರ್ಕೊಂಬಿಟ್ಟ ಅಂತ ಹೇಳಿದ್ರೆ ತಕ್ಷಣ ಎಲ್ರು ಏನ್ ಮಾತಾಡ್ತಾರೆ, ಬಾಡಿನ ಹೊರಡೆ ಇಡಿ, ಆದಷ್ಟು ಬೇಗ ಮುಗಿಸ್ಬಿಡಿ ಕಾರ್ಯಗಳು. ಅಂದ್ರೆ ಅವ್ನ್ ಬೂದಿ ಆಮೇಲೆ ತಗೊಂಡು ಆದಷ್ಟು ಬೇಗ ನದಿಗೆ ಹಾಕ್ಬಿಡಿ, ಕಾವೇರಿಗೋ ಇನ್ಯಾವುದೋ ಒಂದ್ ನದಿಗೋ. ಅಂದ್ರೆ ಕಸದೊಳಗೆ ಕಸವಾಗಿ ಹೋಹನೆಲೆ ನೀನು. ಹೆಸರು ಹೆಸರೆಂಬುದೇಂ ಕಸರು ಬೀಸುವ ಗಾಳಿ. ಅಂದ್ರೆ ಎಷ್ಟೊಂದು ಒಳ್ಳೆ ಸಂಗತಿಗಳು ನಡೀತಾ ಇದೆ, ಅದ್ಯಾವುದು ನಮ್ಗೆ ಹೆಸರು ಕೇಳ್ತಾ ಇಲ್ಲ. ಗಮನಿಸಿ ಅಂತ ಉದಾಹರಣೆ ಕೊಡ್ತಾರೆ. ಒಂದು ತಂಪಾದ ಗಾಳಿ ಬರ್ತಾ ಇದೆ, ಅದು ತನ್ನ ಹೆಸರು ಹಾಕೊಂಡು ಬರಲ್ಲ, ಎಷ್ಟು ಜನಕ್ಕೆ ಒಂದು ಆನಂದವನ್ನು ಕೊಡುತ್ತೆ. ಹೆಸರು ಹೆಸರೆಂಬುದೇಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಈ ಬ್ರಹ್ಮಪುರಿ ಅಂದ್ರೆ ಇದು ಬ್ರಹ್ಮ ಸೃಷ್ಟಿಸಿರ್ತಕ್ಕಂಥ ಈ ಭೂಮಿಯಲ್ಲಿ ಹಸೆಯೊಂದು ನಿನಗೇಕೆ, ನಿನ್ಗೇನ್ ಸ್ಪೆಷಲ್ ಆಗಿ ಹಸೆ ಹಾಕ್ಬೇಕು. ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಹಸುವಾಗು ನಿಮ್ಮನದಿ, ಸಸಿಯಾಗು ಶಿಶುವಾಗು. ಅಂದ್ರೆ ಹಸು ತರ ಆಗು ಮನಸ್ಸಿನಲ್ಲಿ ನೀನು, ಶಿಶು ತರ ಆಗು. ಯಾಕೆಂದ್ರೆ ಮಗು ಅಂತ ಹೇಳಿದ್ರೆ ಆ ಮುಗ್ಧತೆ ಇರುತ್ತೆ. ಸಸಿ ಎಷ್ಟೊಂದು ಆ ಸೌಂದರ್ಯ ಇರುತ್ತೆ, ಆ ಹೊಸತನ ಇರುತ್ತೆ ಅಲ್ವಾ ಸಸಿಯಲ್ಲಿ. ಹಸುವಾಗು ನಿಮ್ಮನದಿ, ಶಿಶುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಕಸಬೊರಕೆ ಏನ್ ಮಾಡತ್ತೆ, ಇಡೀ ಆ ಜಾಗವನ್ನ ಸ್ವಚ್ಛಗೊಳಿಸಿ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಎಲ್ಲ ಸ್ವಚ್ಛಗೊಳಿಸಿ ಅದನ್ನ ಆ ಮೇಲೆ ವೇದಿಕೆ ಮೇಲೆ ಇಡಲ್ಲ. ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡೋ, ಏನು ಅಪೇಕ್ಷೆ ಪಡಬೇಡ, ಅವನ ಕಡೆ ಹೋಗಿ ಇದ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಎಂತೆಂಥವ್ರಿಗೆ ಸಿಕ್ಕಿಲ್ಲ ಹೆಸರು. ಇನ್ನೊಂದು ಪ್ರಸಿದ್ಧವಾದ ಪದ್ಯ ಇದೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು. ಈ ಅಕ್ಕಿಯಿಂದ ಅನ್ನ ಮಾಡ್ಬೋದು ಅಂತ ಆ ಯಾರು ಕಂಡಿಡಿದ್ರಲ್ವಾ ಮಹಾಪುರುಷ, ಅವನ ಹೆಸರು ಹೇಳಿ. ಗೊತ್ತೇ ಇಲ್ಲ ಯಾರಿಗೂ. ದಿನ ಅನ್ನ ತಿಂತಾಯಿವಿ ನಾವು. ಯಾರೋ ಒಬ್ಬ ಕಂಡಿಡಿದ, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಅಕ್ಷರ ಬರೆಯುವಂಥದ್ದು ಅದನ್ನ ಯಾರೋ ಕಂಡಿಡ್ದ ಮೊದಲು, ಅವನ ಹೆಸರು ಗೊತ್ತೇ ಇಲ್ಲ. ಅಂದ್ರೆ ನಾವು ತಿನ್ನೋಂಥ ಅನ್ನ, ಇದನ್ನ ಈ ಈ ಈ ಒಂದು ಕಂಡಿಡಿದಂಥ ವ್ಯಕ್ತಿ ಯಾರು ಗೊತ್ತಿಲ್ಲ. ಅಕ್ಕಿಯಿಂದ ಅನ್ನ ಮಾಡ್ಬೋದು ಅಂತ ಅಕ್ಷರ ಲಿಪಿ ಅದನ್ನು ಕಂಡಿಡಿದ, ಅವನ ಹೆಸರು ಗೊತ್ತಿಲ್ಲ. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ಅಂದ್ರೆ ಈ ಜಗತ್ತು ತುಂಬಾ ರೂತ್ಲೆಸ್, ಬ್ರೂಟಲ್, ಯಾರನ್ನೂ ನೆನ್ಪಿಟ್ಕೊಳ್ಳಲ್ಲ. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಯಾರ್ಯಾರನ್ನೂ ನೆನ್ಪಿಟ್ಕೊಂಡಿಲ್ಲ, ನೆನ್ಪಿಟ್ಕೊಳತ್ತ. ಈ ಈ ಭೂಮಿಯಲ್ಲಿ ಅದೆಷ್ಟೋ ಜನ ಆಗೋಗಿದ್ದಾರೆ, ಯಾರನ್ನೂ ನೆನ್ಪಿಟ್ಕೊಂಡಿಲ್ಲ. ಆದ್ರೆ ಜನ ಹುಚ್ಚು, ನಾನು ನೆನ್ಪಿಟ್ಕೋಬೇಕು, ಜನ ನನ್ಗೆ ಏನೋ ಮನ್ನಣೆ ಮಾಡ್ಬೇಕು, ಆ ರೀತಿ ಒಂದು ಹುಚ್ಚಿದೆ ಅಷ್ಟೇ. ಎಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ, ಅದ್ಯಾವುದು ಕೂಡ ಪ್ರಸಿದ್ಧಿ ಬಯಸ್ತಾ ಇಲ್ಲ. ಇವಾಗ ನೋಡಿ, ಇಳೆಯಿಂದ ಮೊಳಕೆ ಯೊಗವೆಂದು ಟಮಟೆಗಳಿಲ್ಲ. ಭೂಮಿಯಿಂದ ಒಂದು ಚಿಗುರೊಡೆದು ಬರುತ್ತೆ, ಒಂದು ಬೀಜವೋ ಒಂದು ಸಸಿಯೋ ನೆಟ್ಟದಾಗ ಅದು ಬರುತ್ತೆ. ಆವಾಗ ಇಳೆಯಿಂದ ಮೊಳಕೆ ಯೊಗವೊಂದು ಟಮಟೆಗಳಿಲ್ಲ. ಅವ ಟಮಟೆ ಶಬ್ದ ಮಾಡ್ಕೊಂಡು ಬರಲ್ಲ. ಅಂದ್ರೆ ನಾನು ಚಿಗುರ್ತಾ ಇದ್ದೀನಿ ಅಂತ ಸೈಲೆಂಟಾಗಿ ಆತದ. ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ. ಒಂದು ಕಾಯಿ ಹಣ್ಣಾಗತ್ತೆ, ಎಂತ ಅದ್ಭುತವಾದಂತ ಪ್ರಕ್ರಿಯೆ ಅದು. ಆವಾಗ ತುತ್ತೂರಿ ದನಿ ಇಲ್ಲ, ಅದು ಜೋರ ಘೋಷಣೆ ಮಾಡಲ್ಲ, ನಾನು ನೋಡಿ ಎಂತ ಕೆಲಸ ಮಾಡ್ತಾ ಇದ್ದೀನಿ ಅಂತ, ಸೈಲೆಂಟಾಗಿ ಮಾಡತ್ತೆ.
ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ನಮಗೆ ಬೆಳಕನ್ನು ನೀಡ್ತಕ್ಕಂತಹ ಸೂರ್ಯ ಚಂದ್ರ ಅದಿಲ್ಲ ಅಂದ್ರೆ ನಮ್ ಬದುಕೇ ಇಲ್ಲ. ಅವ್ರದ್ದು ಏನು ಶಬ್ದ ಇಲ್ಲ, ಸೈಲೆಂಟ್ ಇದೆ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ನಿನ್ ತುಟಿಗಳನ್ನ ಹೊಲಿ ನೀನು, ಯಾಕಂದ್ರೆ ನೀನ್ ಮಾತಾಡೋದು ಬರೀ ನಿನ್ ಬಗ್ಗೆ. ಅದಕ್ಕೆ ನಮ್ಮ ಒಬ್ರು ಆ ಹಿರಿಯರು ಹೇಳ್ತಾ ಇದ್ರು, ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಎರಡೇ ಕೆಲಸ ಮಾಡೋದು ಬೆಳಗ್ಗೆಯಿಂದ ರಾತ್ರಿ, ಹುಟ್ಟಿನಿಂದ ಸಾಯ ತನಕ. ಏನ್ ಮಾಡೋದು ಅಂದ್ರೆ ಆತ್ಮ ಪ್ರಶಂಸೆ, ಪರನಿಂದ. ತನ್ನನ್ನು ಹೊಗಳ್ಕೊಳ್ತಾ ಇರೋದು, ಬೇರೆಯವ್ರನ್ನ ನಿಂದನೆ ಮಾಡ್ತಾ ಇರೋದು. ನಿಂದನೆ ಅಂದ್ರೆ ಏನೋ ಒಂದು ಕ್ರಿಟಿಸೈಸ್ ಮಾಡೋದು, ಕೊಂಕ್ ಕೇಳೋದು, ಅವ್ರ ಬಗ್ಗೆ ಆಡ್ಕೊಳ್ಳೋದು, ಅವ್ರನ್ನ ಬೈಯೋದು ಬೇರೆಯವ್ರ ಬಗ್ಗೆ. ತನ್ನ ಬಗ್ಗೆ ಬರೀ ಒಳ್ಳೇದೆ ಹೊಗಳ್ಕೊಳ್ಳೋದು, ನಾನು ಹಿಂಗೆ ಮಾಡಿದೆ, ನನ್ ಬಿಟ್ರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಲಾಯರು ಜಡ್ಜ್ ಅಂತ ಎರಡು ಇದೆ. ಎಲ್ರೂ ಬೇರೆಯವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡ್ತಾ ಇರ್ತಾರೆ, ಇವನ್ ಬಿಡ, ಇವ್ನ್ ಸರಿ ಇಲ್ಲ ಇವನು ಅಂತ. ತನ್ನ ಬಗ್ಗೆ ಲಾಯರು ವಾದ ಮಾಡ್ತಾ ಇರ್ತಾರೆ, ನಾನು ಸರಿ ಅಂತ. ಹೀಗೆ ಡಿ ವಿ ಜಿ ಅವರು ಒಂದೊಂದು ಕಗ್ಗದಲ್ಲೂ ಈ ರೀತಿ ಬದುಕಿಗೆ ಬೇಕಾದಂತಹ ಅದೆಷ್ಟು ಉದಾತ್ತವಾದ ವಿಚಾರಗಳನ್ನ ನಮಗೆ ತಿಳಿಸ್ತಾ ಹೋಗ್ತಾರೆ. ಆ ಥರ ಸುಮಾರೊಂದು 946 ಪದ್ಯಗಳಲ್ಲಿ ಒಂದೊಂದಲ್ಲೂ ಕೂಡ ಒಂದು ಬದುಕಿಗೆ ಬೇಕಾದಂತಹ ದೊಡ್ಡ ಇನ್ಸೈಟ್ಸ್ ಇದೆ. ಇದ್ಯಾವುದು ಕೂಡ ಸುಮ್ಮನೆ ಬರೆದಿದ್ದಲ್ಲ. ನಾಗಲೇ ಹೇಳಿದಂತೆ ಅವರ ಬದುಕಿನಲ್ಲಿ ಅವರು ಆ ರೀತಿ ಬದುಕ್ತಾ ಇದ್ರು. ಅದನ್ನ ನಮಗೆ ಜೊತೆ ಪ್ರಾಯಶಃ ಹಂಚ್ಕೊಂಡ್ಯಾರ. ಆಧುನಿಕ ಸರ್ವಜ್ಞ ಅಂತ ಅವ್ರಿಗೆ ಬಿರುದು ಕೂಡ ಕೊಟ್ಟಿದ್ದಾರೆ. ಈ ಮಂಕುತಿಮ್ಮನ ಕಗ್ಗಾಗೆ ಆ ಕನ್ನಡದ ಭಗವದ್ಗೀತೆ ಎನ್ನುವ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರು. ತುಂಬಾ ಇದೆ, ನಾನು ಸಮಯ ಮುಗಿತಾ ಬಂದಿದ್ದರಿಂದ ನಾನು ಮುಕ್ತಾಯಕ್ಕೆ ಬರ್ತೀನಿ. ಈ ರೀತಿ ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವವನು, ಅಂದ್ರೆ ಬದುಕಿಗೆ ಹೆದರ್ಕೊಂಡು ಓಡೋಗ್ಬೇಡಿ. ಯಾಕಂದ್ರೆ ಡಿ ವಿ ಜಿ ಅವ್ರ ಆಧ್ಯಾತ್ಮ ಅಂದ್ರೆ ಬರೀ ಪಾರಲೌಕಿಕ ಅಲ್ಲ, ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ತಿನ್ಬೇಕು. ಅವರು ಅವ್ರಿಗೆ ಒಂದ್ ಕಡೆ ಅಂತೂ ಪಕೋಡ ಪ್ರಿಯ ಅಂತ ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ. ಆ ರೀತಿ ತಿನ್ನೋದು, ಚೆನ್ನಾಗಿ ತಿನ್ನೋದು, ಖುಷಿ ಪಡ್ಬೇಕು, ಎಲ್ರ ಜೊತೆ ಹರಟೆ ಹೊಡೆಯುವಂಥದ್ದು, ಬೆರಿಬೇಕು, ಆನಂದದಿಂದ ಬದುಕಬೇಕು. ಆದರೆ ಸರಿಯಾದ ಧರ್ಮದ ದಾರಿಯಲ್ಲಿ ಹೋಗ್ಬೇಕು. ಅದಕ್ಕೆಲ್ಲ ಏನಿಲ್ಲ, ಎಲ್ಲ ರೀತಿಯ ಭೋಗವನ್ನ ಮಾಡ್ತಾ, ಆದ್ರೆ ಅದರಲ್ಲೊಂದು ಸರಿಯಾದಂತಹ ಧರ್ಮದ ದೃಷ್ಟಿಯೊಂದಿಗೆ ಬದುಕನ್ನು ನಡೆಸಬೇಕು ಅಂತಾನೆ ಡಿ ವಿ ಜಿ ಹೇಳ್ತಾ ಬಂದಿರೋದು. ಹೆದರ್ಬೇಡಿ, ಏನೋ ಒಂದು ಸೋಲಾಗುತ್ತೆ. ಯಾಕಂದ್ರೆ ಡಿ ವಿ ಜಿ ಅವ್ರ ಜೀವನವನ್ನು ನೋಡಿದ್ರೆ ಒಂದು ನಿಶ್ಚಿತ ಕೆಲಸ ಇಲ್ಲ. ಅವ್ರು ಎಷ್ಟೊಂದು ಪತ್ರಿಕೆಗಳನ್ನ ಶುರು ಮಾಡಿದ್ದಾರೆ, ಮುಚ್ಚೋಗಿದೆ ಅದು. ಒಂದಲ್ಲ ಎರಡಲ್ಲ, ಅನೇಕ ಪತ್ರಿಕೆಗಳು. ಅದಕ್ಕೆ ಅವರು ಬರೀತಾರೆ, ಸತ್ಯನೆಂದೆನ ಬೇಡ, ಸೋಲಿನೆಂದೆನ ಬೇಡ, ಬತ್ತಿ ತೆನ್ನೋಳು ಸತ್ವದೂಟ ಎನಬೇಡ. ಈ ಸತ್ವದ ಊಟೆ ಒಂದು ಫೌಂಟೇನ್ ಅಂತ ಅನ್ಕೊಂಡ್ರೆ ಅದು ಬತ್ತೋಯ್ತು ನನ್ನಲ್ಲಿ ಅಂತ ಅನ್ಕೋಬೇಡ. ಮೃತ್ಯು ಎನ್ನುವುದೆಂದು ತೆರೆ ಇಳಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಹೀಗೆ ಬದುಕು ಅಂತ ಹೇಳಿದ್ರೆ ಅದು ಬದುಕ್ಬೇಕು, ಆರಾಮಾಗಿ ಬದುಕ್ಬೇಕು. ಏನೋ ಯಾವ್ದೋ ಸಣ್ಣ ಸಣ್ಣ ಕೊರತೆಗಳನ್ನೇ ನಾವು ಇಟ್ಕೊಂಡು ಕೆಲವು ಜೀವನವೆಲ್ಲ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ತರಚುಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ಒಂದು ಕೋತಿಗೆ ಸಣ್ಣ ತರ್ಚಿರುತ್ತೆ, ಅದನ್ನೇ ಉಗುರಲ್ಲಿ ಕೆರಿತಾ 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 ಅದು ಗಾಯ ಆಗತ್ತೆ, ದೊಡ್ಡ ಹುಣ್ಣಾಗತ್ತೆ. ನಾವು ಅಷ್ಟೇ ಸಣ್ಣದು ಯಾವುದೋ ಕೊರತೆ ಇಟ್ಕೊಂಡೇ ಕೊರಗ್ತಾ ಇರ್ತೀವಿ. ಎಲ್ಲೋ ಒಂದ್ ಕಡೆ ಯಾರೋ ನಮ್ಗೆ ಬೈದಿರ್ತಾರೆ, ಅವ್ರು ಒಂದ್ಸಲಿ ಬೈದಿರ್ತಾರೆ, ನಾವು 100 ಸಲಿ ಅದನ್ನ ರೀಪ್ಲೇ ಮಾಡ್ಕೊಳ್ತೀವಿ, 100 ಸಲಿ ಬೈದಂಗೆ ನಾವು ಮಾಡ್ಕೊಳ್ತೀವಿ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ, ಕೊರತೆಯೊಂದನು ನೀ ಮನದಿ ನೆನೆದು ಕೊರಗಿ, ಧರೆಯೆಲ್ಲ ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬಾಳೇನೋ ಮಂಕುತಿಮ್ಮ. ಹೀಗೆ ಡಿ ವಿ ಜಿಯವರ ಒಂದು ಪದ್ಯಗಳನ್ನು ಹೇಳ್ತಾ ಹೋದ್ರೆ ಅನೇಕ ಗಂಟೆಗಳಲ್ಲಿ ನಾವು ನೋಡ್ತಾ ಹೋಗೋದು. ಒಟ್ಟು ನಮ್ಮ ಬದುಕಿಗೆ ಬೇಕಾದಂತಹ ಭರವಸೆಯನ್ನ, ಸರಿಯಾದಂಥ ದೃಷ್ಟಿಯನ್ನ ಈ ಅವರ ಕೃತಿಗಳಲ್ಲೆಲ್ಲ ಸಿಗತ್ತೆ ನಮಗೆ. ಅದ್ರಲ್ಲಿ ಯಾವ್ದಾರೋ ಒಂದಷ್ಟು ಕೃತಿಗಳನ್ನ ತಗೊಂಡು ಅದನ್ನ ನಾವು ಓದ್ತಾ ಹೋದ್ರೆ ಪ್ರಾಯಶಃ ನಮ್ಮ ಇಡೀ ಜನ್ಮಕ್ಕೆ ಬೇಕಾದಂತಹ, ಇಡೀ ನಮ್ಮ ಮುಂದಿನ ಬದುಕಿಗೆ ಬೇಕಾದಂತಹ ಇಂಧನ ಡಿ ವಿ ಜಿ ಅನ್ನುವ ಒಂದು ವ್ಯಕ್ತಿತ್ವದಲ್ಲೇ ನಮ್ಗೆ ಸಿಗತ್ತೆ. ಹಾಗಾಗಿ ಅವ್ರನ್ನ ಅತ್ಯಂತ ಮೇರು ವ್ಯಕ್ತಿತ್ವ ಅಂತ ಅದೆಷ್ಟೋ ಜನ ಹಾಡಿ ಹೊಗಳಿರೋವಂಥದ್ದು ಇದೇ ಕಾರಣಕ್ಕಾಗಿ. ಹಾಗಾಗಿ ಅವ್ರು ತೀರ್ಕೊಂಡು 50 ವರ್ಷ ಆಗಿದೆ ಈಗಾಗಲೇ, 75 ದಿವಸ ತೀರ್ಕೊಂಡಿದ್ದು. ಇಷ್ಟಾದ್ರೂ ಕೂಡ
ಲಕ್ಷ ಲಕ್ಷ ಜನರಿಗೆ ಅವರು ಪ್ರೇರಣೆ ಕೊಡ್ತಾನೆ ಇದ್ದಾರೆ. ಅಂತಹ ಡಿ ವಿ ಜಿಯವರ ಬದುಕು ಬರಹಗಳು ನಮಗೂ ಪ್ರೇರಣೆ ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.